ಕರ್ತನ ಸನ್ನಿಧಾನದಲ್ಲಿ ಬೆಳಗಿನ ಜಾವದಲ್ಲಿ ಸೇರಿ ಬರಲಿಕ್ಕೆ ಕರ್ತನ ಕೊಟ್ಟಂತ ಕೃಪೆಗಾಗಿ ಕರ್ತನಿಗೆ ಸ್ತೋತ್ರ. ಹಲ್ಲೆಲೂಯಾ, 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 ಹಲ್ಲೆಲೂಯಾ. ಕರ್ತನ ಸನ್ನಿಧಾನ ನಾವು ಧ್ಯಾನ ಮಾಡ್ತಿರೋ ವಾಕ್ಯ ಭಾಗ ಯೆರೆಮೀಯ ಪ್ರವಾದನೆ ಗ್ರಂಥ 1ನೇ ಅಧ್ಯಾಯ 11ನೇ ವಚನ ಈ ರೀತಿಯಲ್ಲಿ ಹೇಳುತ್ತಾ ಇದೆ. ಇದಲ್ಲದೆ ಯೆಹೋವನು ಯೆರೆಮೀಯನೇ ಏನು ನೋಡುತ್ತೀ ಎಂದು ನನ್ನನ್ನು ಕೇಳಿದನು. ಅದಕ್ಕೆ ನಾನು ಚಚ್ಚರ ಮರದ ರೆಂಬೆಯನ್ನು ನೋಡುತ್ತೇನೆ ಅಂದೆನು. ಆಗ ಯೆಹೋವನು ನನಗೆ ಸರಿಯಾಗಿ ನೋಡಿದ್ದಿ, ನನ್ನ ಮಾತನ್ನು ನೆರವೇರಿಸುವುದಕ್ಕೆ ಎಚ್ಚರಗೊಂಡಿದ್ದೇನೆ ಎಂದು ತಿಳಿದುಕೋ ಎಂಬುದಾಗಿ ಹೇಳಿದನು. ಹಲ್ಲೆಲೂಯಾ. ಪರಿಶುದ್ಧನಾದ ದೇವರ ನಾಮಕ್ಕೆ ಸ್ತೋತ್ರವಾಗಲಿ. ಈ ವಾಕ್ಯವನ್ನ ನಾವು ಅನೇಕ ದಿವಸಗಳಿಂದ ಧ್ಯಾನ ಮಾಡ್ತಾ ಇದ್ದೇವೆ. ಏನು ವಿಚಾರ ಇಲ್ಲಿ ಧ್ಯಾನ ಮಾಡ್ತಿರೋ ವಿಚಾರ ಯಾವುದು? ಆತ್ಮಿಕ ಕಣ್ಣುಗಳು ತೆರೆಯಲ್ಪಡುವುದರ ವಿಚಾರವಾಗಿ ಒಬ್ಬ ವಿಶ್ವಾಸಿ, ಆ ಸೇವಕನೇ ಆಗಿರಬಹುದು ಅಥವಾ ಅಪೊಸ್ತಲನೇ ಆಗಿ ಪ್ರವಾದಿ ಆಗಿರಬಹುದು, ಸುವಾರ್ತಿಕನಾಗಿ ಉಪದೇಶಿ ಆಗಿರಬಹುದು, ಯಾರೇ ಆಗಲಿ ಆತನ ಆತ್ಮಿಕ ಕಣ್ಣುಗಳನ್ನ ತೆರೆಯಲ್ಪಟ್ಟಿಲ್ಲ ಎಂದಾದ್ರೆ, ಎಲ್ಲಾ ವಿಚಾರನ ಆತ್ಮಿಕ ರೀತಿಯಲ್ಲಿ ಅವನು ಮಾಡಲಿಲ್ಲ ಎನ್ನುವುದಾದ್ರೆ ಆತನು ಕ್ರಿಸ್ತನನ್ನ ನಂಬಿ ಪ್ರಯೋಜನ ಇಲ್ಲ. ಹಲ್ಲೆಲೂಯಾ. ಅದನ್ನ ಎಷ್ಟೇ ವರ್ಷದ ಕ್ರಿಸ್ತನನ್ನ ಹಿಂಬಾಲಿಸುವಂತ ವ್ಯಕ್ತಿ ಆಗಿರಲಿ, ಆತನಿಗೆ ಆತ್ಮಿಕ ಕಣ್ಣುಗಳು ತೆರೆಯಲ್ಪಟ್ಟ ಆತ್ಮಿಕ ರೀತಿಯಲ್ಲಿ ಕರ್ತನನ್ನ ಹಿಂಬಾಲಿಸಲಿಲ್ಲ ಅಂತಂದ್ರೆ ಆತನು ಕ್ರಿಸ್ತನನ್ನ ಹಿಂಬಾಲಿಸಿ ಪ್ರಯೋಜನ ಇಲ್ಲ. ನಾಳೆ ದಿವಸ ಇಷ್ಟೋದು ವರ್ಷ ಎಲ್ಲ ನ್ಯಾಯ ತೀರ್ಪಿನ ಮುಂದೆ, ಜಜ್ಮೆಂಟ್ ಮುಂದೆ ನಿಂತಾಗ ನಾವು ನರಕಕ್ಕೆ ಹೋಗೋದಾದ್ರೆ ಇಷ್ಟು ವರ್ಷಗಳ ಕಾಲ ಈ ಲೋಕದಲ್ಲಿ ಹೋರಾಟ ಮಾಡಿ, ಈ ಲೋಕದಲ್ಲಿ ಕಷ್ಟಪಟ್ಟು, ಈ ಲೋಕದಲ್ಲಿ ಎಲ್ಲ ನಿಂದೆಯನ್ನು ಸಹಿಸಿ, ಅವಮಾನವನ್ನ ಸಹಿಸಿ ಮಾಡಿದಂತ ಪ್ರಯೋಜನ ಏನು? ನಾವು ಬಿತ್ತಿದ್ದಕ್ಕೆ ನಾವು ಫಲ ನಿರೀಕ್ಷಿಸ್ತೇವೆ. ಆದರೆ ನಾವು ಈ ಲೋಕದಲ್ಲಿ ನೀತಿಯನ್ನ, ನಂಬಿಕೆಯನ್ನ ಬಿತ್ತದೆ ಹೋದರೆ ನಮಗೆ ಫಲವನ್ನ ನಾವು ನಿತ್ಯ ರಾಜ್ಯದಲ್ಲಿ ಕಂಡುಕೊಳ್ಳುವುದಕ್ಕೆ ಸಾಧ್ಯವಾಗುವುದಿಲ್ಲ. ಅದಕ್ಕೋಸ್ಕರವಾಗಿ ನಾವು ನೀತಿಯ ಬೀಜವನ್ನ ಬಿತ್ತೋದಾದ್ರೆ ನಾವು ಖಂಡಿತವಾಗಿ ನಿತ್ಯತ್ವದ ಆ ಒಂದು ಫಲವನ್ನು ಹೊಂದುವವರಾಗಿರ್ತೇವೆ. ಹಲ್ಲೆಲೂಯಾ. ಕರ್ತನ ಪರಿಶುದ್ಧ ನಾಮಕ್ಕೆ ಸ್ತೋತ್ರವಾಗಲಿ. ಆತ್ಮಿಕ ಕಣ್ಣುಗಳನ್ನ ತೆರೆಯಲ್ಪಡುವುದನ್ನ ತಡೆ ಮಾಡುವಂತ ಒಬ್ಬ ವ್ಯಕ್ತಿ ಇದ್ದಾನೆ. ಅವನು ಯಾರು ಆಗಿದ್ದಾನೆ? ಸೈತಾನನಾಗಿದ್ದಾನೆ. ಸೈತಾನನು ನೋಡ್ರಿ, ನೇರವಾಗಿ ಆತನು ಕಾರ್ಯ ಮಾಡ್ತಾನೆ. ನಾವು ಯೇಸುವಿನ ಕಾಲದಲ್ಲಿ ನೋಡುವಾಗಲೂ ಕೂಡ ವ್ಯಕ್ತಿಗಳ ಮುಖಾಂತರವಾಗಿ ಕಾರ್ಯ ಮಾಡ್ತಾನೆ. ಕೆಲವು ಬಾರಿ ನೋಡುವಾಗ ಸೃಷ್ಟಿಗಳ ಮುಖಾಂತರ, ಅಂದ್ರೆ ಈ ಲೋಕದ ಕೆಲವು ಲೋಕದ ವಿಚಾರಗಳ ಮುಖಾಂತರವಾಗಿ ಕಾರ್ಯ ಮಾಡ್ತಾನೆ, ಅಥವಾ ಮಾತುಗಳ ಮುಖಾಂತರವಾಗಿ ಕಾರ್ಯ ಮಾಡ್ತಾನೆ, ಆಲೋಚನೆ ಮುಖಾಂತರವಾಗಿ ಕಾರ್ಯ ಮಾಡ್ತಾನೆ. ಒಬ್ಬ ವ್ಯಕ್ತಿಯನ್ನ ಸಂಪೂರ್ಣವಾಗಿ ಆವರಿಸಿ ಆತನ ಆಲೋಚನೆಗಳನ್ನ ಮಾತಾಡ್ತಾನೆ. ಅದೇ ರೀತಿಯಲ್ಲಿ ಇಲ್ಲಿ ಯಾರ ಬಾಯಿ ಮುಖಾಂತರ ಮಾತನಾಡ್ತಿದ್ದಾನೆ? ಯೆರೆಮೀಯನ ಮುಖಾಂತರ, ಫರೋವನ ಮುಖಾಂತರವಾಗಿ ಮಾತಾಡ್ತಾ ಇದ್ದಾರೆ ನಾವು ನೋಡ್ತಾ ಇದ್ದೇವೆ. ಹಲ್ಲೆಲೂಯಾ. ನಾವು ಎಲ್ಲಿಗೆ ಲಿಂಕ್ ಕೊಡ್ತಾ ಇದ್ದೇವೆ? ಫರೋವನ ಮುಖಾಂತರವಾಗಿ ಸೈತಾನನ ಮಾತನಾಡಿದ ಮಾತುಗಳನ್ನ ನಾವು ಗಮನಿಸಬೇಕು. ನಾವು ಸತ್ಯವೇದ ನೋಡ್ರಿ, ಕೆಲವು ಕಡೆ ಸೈತಾನನು ಡೈರೆಕ್ಟ್ ಆಗಿ ಮಾತಾಡೋದಿದೆ, ಯೇಸು ಕ್ರಿಸ್ತನ ಜೊತೆ ಸೈತಾನನು ಡೈರೆಕ್ಟ್ ಆಗಿ ಮಾತಾಡೋದಿದೆ. ಆದ್ರೆ ಕೆಲವು ಮಾತುಗಳನ್ನ ನಾವು ಸತ್ಯವೇದದಲ್ಲಿ ಮನುಷ್ಯನ ಬಾಯಿಂದ ಮಾತು ಬರ್ತಾ ಇದೆ, ಬಟ್ ಯಾರ ಇಂಟೆನ್ಷನ್, ಯಾರ ಒಂದು ಗುರಿ ಅಲ್ಲಿ ಕಾಣ್ತಾ ಇದೆ? ಸೈತಾನನ ಗುರಿ ಅವರ ಬಾಯಿಯ ಮುಖಾಂತರ ಬರ್ತಿದೆ. ಫರೋವನ ಮುಖಾಂತರವಾಗಿ ಏನು, ಯಾರನ್ನ ದಾಸತ್ವದಲ್ಲಿ ಇಟ್ಟುಕೊಳ್ಳಬೇಕಾಗಿರೋದು, ದಾಸತ್ವದಲ್ಲಿ ಇಡಬೇಕಾದಂತ ಒಂದು ಶಿಕ್ಷೆಯನ್ನು ಕೊಡಬೇಕು ಅನ್ನೋಂತ ಇಂಟೆನ್ಷನ್ ಯಾರ್ದಾಗಿತ್ತು? ಸೈತಾನನಾಗಿತ್ತು. ವ್ಯಕ್ತಿ ಯಾರಿದ್ದು ಮುಂದೆ? ಫರೋವನಾಗಿದ್ದ. ಆದ್ರೆ ನಮ್ಗೆ ಯಾರು ವಿಲನ್ ಕಾಣ್ತಾನೆ? ಫರೋವನ್ ವಿಲನ್ ಕಾಣ್ತಾನೆ. ಆದ್ರೆ ಒಳಗಡೆ ಇದ್ದು ಕಾರ್ಯ ಮಾಡ್ತಿದ್ದೀವಿ ಯಾರು? ಸೈತಾನ. ಅದಕ್ಕೋಸ್ಕರ ನಮ್ಮ ಜೀವಿತದಲ್ಲಿ ಕೂಡ ನಮ್ಮ ವಿರುದ್ಧವಾಗಿ ಅನೇಕ ಜನರು ಬರ್ತಾರೆ, ಅನೇಕ ಜನರು ಮಾತಾಡ್ತಾರೆ. ನಾವೇನಂತೀವಿ? ಓ, ವ್ಯಕ್ತಿ ಮಾಡ್ತಾ ಇದ್ದಾನೆ, ಈ ವ್ಯಕ್ತಿ ನನಗೆ ಸಮಸ್ಯೆ ಕೊಡ್ತಾ ಇದ್ದಾನೆ, ಈ ವ್ಯಕ್ತಿ ನನಗೆ ತೊಂದರೆ ಕೊಡ್ತಾ ಇದ್ದಾನೆ. ಆದ್ರೆ ಆ ವ್ಯಕ್ತಿಯ ಒಳಗಡೆ ಇದ್ದು ಕಾರ್ಯ ಮಾಡುವಂತ ದುರಾತ್ಮಗಳೇ ಅವನನ್ನ ಹಿಡಿದು ನಮ್ಮ ವಿರುದ್ಧವಾಗಿ ನಿಲ್ಲಿಸಿದೆ. ಆದ್ರೆ ಅದಕ್ಕೋಸ್ಕರ ನಾವೇನು ಮಾಡಬೇಕು? ನಾವು ಆತನ ಒಳಗಡೆ ಇರುವ ಶಕ್ತಿಯನ್ನ ಮುರಿಯುವಾಗ ಕರ್ತನು ನಮಗೆ ಬಿಡುಗಡೆಯನ್ನ ಕೊಡುವಾತನಾಗಿದೆ. ಹಲ್ಲೆಲೂಯಾ. ಆ ಶಕ್ತಿಯನ್ನ ಮುರಿಬೇಕನ್ನುವಂತ ಒಂದು ಆಲೋಚನೆ ನಿಮಗೆ ಬರ್ತದಿಲ್ಲ, ಅದು ಆತ್ಮಿಕ ಕಣ್ಣನ್ನ ತೆರೆದಂತ ವ್ಯಕ್ತಿಯಲ್ಲಿ ಮಾತ್ರವೇ ಬರ್ತದೆ. ಹಲ್ಲೆಲೂಯಾ, ಹಲ್ಲೆಲೂಯಾ. ಇಲ್ಲದಾದ್ರೆ ಏನ್ ಗೊತ್ತಾ? ಮಾತಿನಲ್ಲಿ ಯುದ್ಧ ಮಾಡ್ತೇವೆ. ನಿನ್ನ ಮಾತಿನಲ್ಲಿ ಯುದ್ಧ ಮಾಡಿದ್ರೆ ನಿನ್ನ ಮನಸ್ಸು ಕೆಡುತ್ತೆ, ಅವತ್ತಿನ ದಿನಚರಿ ಎಲ್ಲಾ ಕೆಡುತ್ತೆ. ಅದೇ ಟೆನ್ಷನ್ ಅಲ್ಲಿ ಮನೆಗೆ ಬರ್ತೀರ, ಹೆಂಡತಿಗೆ ಜೊತೆಗೆ ಜಗಳ ಆಗುತ್ತೆ, ಮಕ್ಕಳ ಜೊತೆ ಜಗಳ ಆಗುತ್ತೆ, ಫ್ರೆಂಡ್ಸ್ ಗಳ ಜೊತೆ ಜಗಳ ಆಗುತ್ತೆ. ಆ ನಂತರ ದಾರಿಯಲ್ಲಿ ಹೋಗ್ತಾ ಇರ್ತೀರ, ಯಾವ್ದೋ ಒಬ್ಬ ಟ್ರಾಫಿಕ್ ಪೊಲೀಸ್ ಹಿಡಿದು ನಿಲ್ಲಿಸ್ತಾರೆ. ಅವ್ರಿಗೆ ನಾವು ತಾಳ್ಮೆಯಿಂದ ಮಾತಾಡಿ ಹೇಳಿ ನಡೆದೋದಾದ್ರೆ ಅವ್ರು ಬಿಟ್ಟು ಬಿಡ್ತಾರೆ. ಆದ್ರೆ ಏನ್ ಮಾಡ್ತೀವಿ? ಅವರ ಅಧಿಕಾರ ಅವನ ಬ್ಯಾಗ್ ಹಾಕಿದ್ದಾನೆ. ಅವನೇನಂತಾನೆ? ಅವನ ಅಧಿಕಾರವನ್ನು ಹೊಂದಿದ್ದಾನೆ.
ಸಿಗ್ತಾನೆ. ಎಲ್ಲಿಂದ? ಪೊಲೀಸ್ ಒಂದು ಗವರ್ಮೆಂಟ್ ಇಂದ, ಕರ್ನಾಟಕ ಸರ್ಕಾರದಿಂದ ಅದನ್ನ ಬ್ಯಾಗ್ ಒಂದು ಅಧಿಕಾರ, ಆ ಅಧಿಕಾರಿಯ ಮೇಲೆ ನಾವು ಸಿಡ್ತೇವೆ ಮಾಡ್ತೀನಿ ನಿನಗೆ ಇವತ್ತು ಅನ್ನೋ ರೀತಿಯಲ್ಲಿ ಅವನು ಸ್ಟೇಷನ್ ಕರೀತಾನೆ. ಎಲ್ಲಾ ಒಂದು ಕೆರನ ಎಲ್ಲಾ ವಿಚಾರವನ್ನ ಕೆಡಿಸಿ ಬಿಡ್ತಾನೆ. ಸೊ ಎಲ್ಲಿ ಪ್ರಾರಂಭವಾಗಿದ್ದಲ್ಲಿ ಬೆಳಿಗ್ಗೆ ಆ ಒಂದು ಘಟನೆ ಅಲ್ಲಿಂದ ಪ್ರಾರಂಭವಾಯಿತು, ಕೊನೆಯಾಗಿದ್ದು ಪೊಲೀಸ್ ಸ್ಟೇಷನ್. ಆದ್ರೆ ನಾವು ಅದನ್ನ ರೆಕ್ಟಿಫೈ ಮಾಡಲ್ಲ. ನಾವೆಲ್ಲಿ ಮಾಡ್ತೀವಿ? ಇದನ್ನೆಲ್ಲ ತಲೆಯಲ್ಲಿ ಇಟ್ಕೊಂಡು ಹಿಂಗಾಯ್ತು ಮೊದಲನೇದು ಎಲ್ಲಿ ಪ್ರಾರಂಭ ಆಯ್ತು ಅಂತ ಅನ್ಕೊಂಡು ನಾವು ಹುಡುಕ್ಬೇಕಾಗಿ. ಅದೇ ರೀತಿಯಲ್ಲಿ ಫರೋನು ಏನ್ ಮಾಡ್ತಾ ಇದ್ದಾನೆ? ಇಸ್ರೇಲ್ ಜನರನ್ನ ಕೂಡ ಹಾಕ್ಬೇಕು. ಯಾಕಂದ್ರೆ ಇಸ್ರೇಲ್ ಜನರು ಕೆಲಸ ಮಾಡೋ ರೀತಿಯನ್ನ ನೋಡುವಾಗ ನೋಡ್ರಿ, 400 ವರ್ಷ ದಾಸತ್ವದಲ್ಲಿ ಕೆಲಸ ಮಾಡ್ತಿದ್ದಾರೆ. ಇವರಿಗೆ ಎಷ್ಟು ಕೆಲಸ ಕೊಟ್ಟರು ಕೂಡ ಅವ್ರು ಕೆಲಸ ಮಾಡ್ತಾನೆ ಇದ್ದಾರೆ. ಇವ್ರ ಹತ್ರ ನಿವೃತ್ತ ಮುಖಾಂತರವನ್ನು ಗೇಯಿಸ್ತಾ ಇದ್ದಾನೆ. ಯಾಕಂತಂದ್ರೆ ಅವರಲ್ಲಿ ಒಂದು ವಿಶೇಷವಾದ ಶಕ್ತಿ ಇತ್ತು. ಏನು ಶಕ್ತಿ ಇದು ಅಂದ್ರೆ, ಅವರಿಗಿರುವಂತ ದೇಹದ ಶಕ್ತಿ ಇದೆಯಲ್ಲ, ಆ ಕ್ಷಮತೆ ಇದೆಯಲ್ಲ, ಅದು ದೇವರಿಂದ ಕೊಡಲ್ಪಟ್ಟಿದ್ದು. ಅದು ಯಾರಿಗೋಸ್ಕರ ಉಪಯೋಗ ಆಗ್ತಾ ಇದೆ? ಫರೋನಿಗೋಸ್ಕರ ಉಪಯೋಗ ಆಗ್ತಾ ಇದೆ. ಅದಕ್ಕೋಸ್ಕರ ದೇವರು ಏನ್ ಮಾಡ್ತಾರೆ? ಅದು ಫರೋನಿಗೋಸ್ಕರ ಉಪಯೋಗವಾಗುವಂತ ಶಕ್ತಿ ಸಾಮರ್ಥ್ಯ ಅಲ್ಲ, ನನ್ನ ರಾಜ್ಯಕ್ಕೋಸ್ಕರ, ನನಗೋಸ್ಕರ, ನನ್ನ ಜನರಿಗೋಸ್ಕರ ಉಪಯೋಗವಾಗಬೇಕಂತ ಅನ್ಕೊಂಡು ಕರ್ತನ ಏನ್ ಮಾಡ್ತಾ ಇದ್ದಾರೆ? ಮೋಶೆಯನ್ನ ಕಳಿಸ್ತಾ ಇದ್ದಾರೆ ಐಗುಪ್ತ ದೇಶಕ್ಕೆ ಮೋಶೆಯನ್ನು ಕಳಿಸುವಾಗ ದೇವರೇನ್ ಮಾಡ್ತಾ ಇದ್ದಾರೆ? 10 ಬಾಧೆಗಳನ್ನ ಉಂಟು ಮಾಡೋದಕ್ಕೆ ಮುಂದಾಗ್ತಾ ಇದ್ದಾರೆ. ಯಾಕೆಂತಂದ್ರೆ ನಾನು ಯಾರು ಅಂತ ಅವ್ರಿಗೆ ತಿಳಿಸ್ಬೇಕು. ಹಲ್ಲೆಲೂಯಾ. ಐಗುಪ್ತ ಜನರಿಗೂ ಗೊತ್ತಾಗ್ಬೇಕು ನಾನು ಯಾರು ಅಂತ, ಫರೋನಿಗೂ ಗೊತ್ತಾಗಬೇಕು ನಾನು ಯಾರು ಅಂತ ಗೊತ್ತಾಗಬೇಕು. ಅದೇ ರೀತಿಯಲ್ಲಿ ನನ್ನ ಜನರಿಗೆ ಗೊತ್ತಾಗಬೇಕು, ನಿಮ್ಮ ದೇವರು ನಾನೇ ಎಂದು ಗೊತ್ತಾಗಬೇಕು ಅನ್ನೋದಕ್ಕೋಸ್ಕರವಾಗಿ ಕಳಿಸ್ತಾರೆ. ಆಗ ಫರೋನ ಮೋಶೆ ಬರ್ತಾನೆ, ಈ ಫರೋನ ಮುಂದೆ ಹೇಳ್ತಾನೆ, ದೇವರು ಹೇಳ್ತಾ ಇದ್ದಾನೆ, ತನ್ನ ಜನರನ್ನ ಅದನ್ನ ಆರಾಧನೆ ಮಾಡೋದಕ್ಕೆ ಬಿಟ್ಟು ಬಿಡಬೇಕಂತ ಕೇಳುವಾಗ ಫರೋನ ಹೇಳ್ತಾನೆ, ಯಾರ ದೇವರು? ನನಗೆ ಯಾವ ದೇವರೇ ಗೊತ್ತಿಲ್ಲ, ಏನ್ ಹೆಸರು ನಿನ್ನ ದೇವರದು ಅಂತ ಅನ್ಕೊಂಡು ಅದಕ್ಕೆ ಇಂಟ್ರಡಕ್ಷನ್ ಕೊಡ್ತಾರೆ. ಆವಾಗ ದೇವರನ್ನ ಪರಿಚಯ ಮಾಡೋದಕ್ಕೆ ಮಡದಂತ ಒಂದು ಬಾಧೆ ಯಾವುದು? ಎರಡು ಬಾಧೆಗಳು. ನೈಲ್ ನದಿ ರಕ್ತವಾದದ್ದು ಮತ್ತು ಕಪ್ಪೆಗಳಿಂದ ಸಂಪೂರ್ಣ ಐಗುಪ್ತ ದೇಶ ತುಂಬಿಕೊಡ್ತು. ಆದ ನಂತರ ಫರೋನ್ ಈ 2 ಬಾಧೆ ಅನುಭವಿಸಿದ ನಂತರ ಫರೋನ್ ಮಾತಾಡ್ತಾ ಇದ್ದಾನೆ. ಎಕ್ಸೋಡಸ್ 8ನೇದು ಇದನ್ನ ಸ್ವಲ್ಪ ಧ್ಯಾನ ಮಾಡ್ತೀನಿ, ಸ್ವಲ್ಪ ರಿಕಾಲ್ ಮಾಡಿ ಮುಂದೆ ಹೋಗೋಣ. ಆಗ ಫರೋನು ಮೋಶೆ ಆರೋನನ್ನು ಕರೆಸಿ, ನೀವು ಯೆಹೋವನನ್ನು ಬೇಡಿಕೊಂಡು ಈ ಕಪ್ಪೆಗಳನ್ನು ನನ್ನ ಬಳಿಯಿಂದಲೂ ನನ್ನ ಪ್ರಜೆಗಳ ಬಳಿಯಿಂದಲೂ ತೊಲಗಿಸಬೇಕು. ಹಾಗೆ ಮಾಡಿದರೆ ನಿಮ್ಮ ಜನರು ಯೆಹೋವನಿಗೋಸ್ಕರ ಯಜ್ಞ ಮಾಡುವಂತೆ ಅವನಿಗೆ ನಾನು ಅಪ್ಪಣೆ ಕೊಡುವೆನು. ಹಲ್ಲೆಲೂಯಾ. ಏನ್ ಕೇಳ್ತಾ ಇದ್ದಾರೆ? ಮೊದಲು ಕಪ್ಪೆಯಿಂದ ಬಿಡುಗಡೆ ಕೊಡು, ಆದ್ಮೇಲೆ ನಾನು ಕಳಿಸ್ತೀನಿ. ನಮ್ಮ ಬಳಿಗೂ ಬರ್ತಾರಲ್ಲ, ಮೊದಲು ಈ ಅದ್ಭುತ ಆಗ್ಲಿ, ಆದ ನಂತರ ನಾನು ಚರ್ಚೆಗೆ ಬರ್ತೀನಿ. ಇದೊಂದು ಮಿರಾಕಲ್ ನಡೀಲಿ, ಆದ ನಂತರ ನಾನು ಚರ್ಚೆಗೆ ಬರ್ತೀನಿ. ಇದು ಯಾರು ಮಾತಾಡ್ತಿರೋದು? ಯಾರು? ಮೋಶೆ ಮಾತಾಡ್ತಾ ಇದ್ದಾನೆ, ಯೆಹೋಶುವ ಮಾತಾಡ್ತಾ ಇದ್ದಾನೆ. ಯಾರು ಮಾತಾಡ್ತಿದ್ದಾರೆ? ಫರೋನ್ ಮಾತಾಡ್ತಿದ್ದಾನೆ. ನೋಡ್ರಿ, ಸೈತಾನ್ನ ಕಂಡೀಷನ್ ಇದ್ದಾನೆ. ಮೊದಲು ನೀನು ಕೇಳು, ಈ ರೀತಿ ಆಗುತ್ತಾ ಅಂತ. ಆದ್ರೆ ನೀನು ಕಣ್ಣಿಂದ ಕಂಡು ಅದನ್ನು ವಿಚಾರಿಸಿ ನೋಡು, ನಂತರ ಬರ್ತೇನೆ ಅಂತ ಹೇಳು. ಇದು ಸೈತಾನ್ನ ಆಲೋಚನೆ ಆಗಿದೆ. ದೇವರು ಏನಂತೇಳು? ನೀನು ನಂಬು, ನಾನು ಮಾಡ್ತೇನೆ. ಹಲ್ಲೆಲೂಯಾ. ನೀನು ನಂಬುವುದಾದ್ರೆ ನಾನು ಮಾಡ್ತೇನೆ. ಹಲ್ಲೆಲೂಯಾ. ನಿನ್ನ ನಂಬಿಕೆ ಇದೆಯಾ? ಆ ತೋರಿಸಿದ ನಮಗೆ ದೇವರು ಏನು ಕೇಳಿದ್ದು? ದೇವರು ಯೇಸು ಕ್ರಿಸ್ತರು ಎಲ್ಲರ ಬಳಿಗೆ ಹೋಗಿ ಆತನು ನಿಂತಿದ್ದಾನೆ, ಆತನು ಶಕ್ತನು, ಆತನು ಸರ್ವಶಕ್ತನಾಗಿದ್ದಾನೆ. ಆದ್ರೆ ಆ ರೋಗಿ, ಆ ಕುಷ್ಠರೋಗಿ ಆಗ್ಲಿ, ಆ ಅಸ್ವಸ್ಥರಾಗಲಿ, ಯಾರತ್ರ ಹೋಗಿ ಆತನು ಕೇಳಿದಂತ ವಿಚಾರ ಏನು? ನಿನಗೆ ಮನಸ್ಸುಂಟ ಅಂದ್ರೆ ನಿನಗೆ ಸ್ವಸ್ಥವಾಗ್ಲಿಕ್ಕೆ ಮನಸ್ಸುಂಟ, ಅದೇ ರೀತಿಯಲ್ಲಿ ನನ್ನನ್ನು ನಂಬುವುದಕ್ಕೆ ಮನಸ್ಸುಂಟ, ನನ್ನನ್ನು ಹಿಂಬಾಲಿಸುವುದಕ್ಕೆ ಮನಸ್ಸುಂಟ. ಆ ಹಿಂಬಾಲಿಸಿದ ಮನಸ್ಸುಂಟಿದ ನಿನ್ನ ಮನಸ್ಸಿನ ಆಲೋಚನೆ ಮೇರೆಗೆ ನಾನೀಗ ನಿನ್ನ ಜೀವಿತದಲ್ಲಿ ಅದ್ಭುತ ಮಾಡ್ತೇನೆ. ಹಲ್ಲೆಲೂಯಾ. ಅದಕ್ಕೋಸ್ಕರ ಒಂದನ್ನ ನಾವು ತಿಳಿದುಕೊಳ್ಳಬೇಕು. ನೀವು ಮಾಡು, ಆ ನಂತರ ಬರ್ತೀನಿ ಅಂತ ಅನ್ಕೊಂಡು ಯೇಸುವಿಗೆ ಹೇಳ್ತೇವಲ್ಲ, ಅದು ಯಾರ ಮಾತಾಗಿದೆ? ಅದು ದುರಾತ್ಮನ ಮಾತಾಗಿದೆ. ಯಾಕಂದ್ರೆ ಫರೋನ ಬಾಯಲ್ಲಿ ಬಂದಂತ ಮಾತು. ಆದ್ರೆ ಕರ್ತನೆ ಹೇಳ್ತಾ ಇದ್ದಾನೆ, ನೀನು ನಂಬು, ಹಿಂಗಾಗುತ್ತೆ ಅಂತ ನಂಬು. ಅಸಾಧ್ಯವಾದ ಕಾರ್ಯ ಅಲ್ವಾ? ಕ್ಯಾನ್ಸರ್ ರೋಗ ಗುಣ ಆಗ್ತಿಲ್ಲ ಅಂತ ಅನ್ಕೊಂಡು ಗೊತ್ತಲ್ವಾ? ಇಡೀ ಲೋಕ ತಿಳಿದಿದೆಯಲ್ವಾ? ಕಂಡೀಷನ್ ಈ ರೀತಿ ಇದೆಯಲ್ಲ, ಕೀಮೋಥೆರಪಿ ಈ ರೀತಿಯಲ್ಲಿ ಬಂದಿದೆಯಲ್ಲ, ರಿಪೋರ್ಟ್ ಈ ರೀತಿ ಇದೆಯಲ್ಲ, ನೀವು ನಂಬುದಾದ್ರೆ ಆ ರಿಪೋರ್ಟ್ ಅನ್ನ ಬದಲಾಯಿಸಲು ನನ್ನ ದೇವರು ಶಕ್ತನಾಗಿದ್ದಾನೆ. ಹಲ್ಲೆಲೂಯಾ. ಯಾವುದೇ ಮಾರಣಾಂತಿಕ ರೋಗವಾಗ್ಲಿ, ಯಾವುದೇ ವಿಚಿತ್ರವಾದ ರೋಗವಾಗ್ಲಿ, ಯಾವುದೇ ನಿನ್ನ ಮನೆಯ ಪರಿಸ್ಥಿತಿ ಯಾವುದೇ ಆಗ್ಲಿ, ಕರ್ತನು ಹೇಳ್ತಾ ಇದ್ದಾನೆ, ನೀನು ನಂಬುದಾದರೆ ಕರ್ತನು ನಿನ್ನ ಜೀವಿತದಲ್ಲಿ ಅದ್ಭುತವನ್ನ ಮಾಡ್ತಾನೆ. ಹಲ್ಲೆಲೂಯಾ. ಕರ್ತನ ಪರಿಶುದ್ಧ ನಾಮಕ್ಕೆ ಸ್ತೋತ್ರವಾಗಲಿ. ಏನಂತೆ? ಯೆಹೋವನಿಗೋಸ್ಕರ ನಾವು ಯಜ್ಞ ಮಾಡುವಂತೆ ಹೋಗಬೇಕು ಅಂತ ಅನ್ಕೊಂಡು ಕೇಳಿದಾಗ ಮೋಶೆ ಏನ್ ಮಾಡ್ತಿದ್ದಾನೆ? ಘನಚಿತ್ತಕ್ಕೆ ತೋರಿದಂತೆ ನೀನೇ ಅದಕ್ಕೊಂದು ಕಾಲವನ್ನು ನೇಮಿಸಬೇಕು. ಏನನ್ನ ಹೇಳ್ತಾ ಇದ್ದಾನೆ? ಈಗ ಕಪ್ಪೆಗಳು ಹೋಗಬೇಕು, ಕಾಲ ನಿರ್ಧಾರ ಯಾರಿಗೆ ಮೋಶೆ ಬಾಲ್ ಆಗ್ತಾ ಇದ್ದಾನೆ?
ಫರೋನೇ ನೀನೇ ಡಿಸೈಡ್ ಮಾಡು ಯಾವಾಗ ಕಪ್ಪೆ ಹೋಗ್ಬೇಕು ಅಂತ ಅನ್ಕೊಂಡು. ಅದಕ್ಕೆ ಕಪ್ಪೆಗಳು ಯಾವಾಗ ನಿನ್ನ ಬಳಿಯಿಂದಲೂ ನಿನ್ನ ಮನೆಯಿಂದಲೂ ತೊಲಗಿ ನದಿಯಲ್ಲಿ ಮಾತ್ರ ಉಳಿಯುವಂತೆ ನಾನು ನಿನ್ನಗೋಸ್ಕರವು ನಿನ್ನ ಪ್ರಜಾ ಪರಿವಾರಗೋಸ್ಕರವು ಬೇಡಿಕೊಳ್ಳಲಿ ಎಂದು ಫರೋನನ್ನು ಕೇಳಲು, ಯಾವಾಗ ಬೇಡಿಕೊಳ್ಳಲಿ ಎಂದು ಅನ್ಕೊಂಡು ಫರೋನ ಕೇಳಲು ಅವನು ಏನಂತ ಇದ್ದಾನೆ, ನಾಳೆ ಅಂತ ಇದ್ದಾನೆ. ಈಗ ನಿಮ್ಮ ಸುತ್ತಲೇ ಒಂದು ಕಪ್ಪೆ ಫುಲ್ ಕೂತಿದೆ, ನೀವೇನಂತೀರಿ? ಯಾವಾಗ ಪ್ರಾರ್ಥನೆ ಮಾಡ್ರಿ ಅಂತ ಹೇಳ್ತೀರಿ? ಇವಾಗ ಪ್ರಾರ್ಥನೆ ಮಾಡಿದ್ರೆ ದೇವರು ಇವಾಗದ ಬಗ್ಗೆ ಮಾತಾಡ್ತಾನೆ. ಹಲ್ಲೆಲೂಯಾ. ಈಗಲೇ ಹಲ್ಲೆಲೂಯಾ. ಈ ಕ್ಷಣದಲ್ಲೇ ದೇವರು ಮಾತಾಡ. ಆದ್ರೆ ಸೈತಾನ ಏನ್ ಮಾತಾಡ್ತಾನೆ? ನಾನು ನಾಳೆ ಬರ್ತೀನಿ ಚರ್ಚಿಗೆ, ಅಥವಾ ನೆಕ್ಸ್ಟ್ ವರ್ಷ ಬರ್ತೀನಿ ಚರ್ಚಿಗೆ, ಅದು ಮುಂದಿನ ವಾರ ಬರ್ತೀನಿ ಚರ್ಚಿಗೆ. ಇದು ಮಾತನಾಡೋದು ಬೇರೆ, ಸೈತಾನನ ಮಾತುಗಳಾಗಿದೆ. ಹಲ್ಲೆಲೂಯಾ. ನಾವು ಯಾವಾಗಲೂ ಕರ್ತನೆ ಹೇಳಿದೆ, ಈಗ ಸ್ವಸ್ಥ ಆಗಿದೆ. ಈಗ ನೀನು ಜಕ್ಕಯ್ಯ ಹೇಳ್ತಾ ಇದ್ದಾರೆ, ಈ ಮನೆಯದು ಈಗ ರಕ್ಷಣೆ ಆಯ್ತು. ಹಲ್ಲೆಲೂಯಾ. ಕರ್ತನೆ ಯಾವಾಗಲೂ ಕೂಡ ಈ ಕ್ಷಣದ ಬಗ್ಗೆ ಮಾತಾಡ್ತಾರೆ. ಆದ್ರೆ ಸೈತಾನ ಏನು ಮಾತಾಡ್ತಾರೆ? ನಾಳೆ. ನಾವು ಲೋಕದಲ್ಲಿ ಕಡೆ ನಾಳೆ ಎಂದವನ ಮನೆ ಹಾಳು ಅಂತ ಅನ್ಕೊಂಡು ನೋಡಿ ಹೇಳ್ತಾ ಇದ್ದೇವೆ. ನಾಳೆ ಎಂದವನ ಮನೆ ಹಾಳು. ಯಾರು ನಾಳೆ ಮಾಡ್ತೀನಿ ಕೂತಿರೋ ಅವನ ಮನೆ ಹಾಳಾಗಿ ಹೋಗುತ್ತೆ. ಅದೊಂದು ಕನ್ಫರ್ಮ್. ದೇವರೇನು ಹೇಳಿದ್ರು? ಈಗ ಮಾಡ್ತೀನಿ. ದೇವರು ಮೋಶೆ ನೀನು ಹೋಗು ಅಂತ ಅನ್ನೋದು ಹೋಗ್ತಾ ಇರ್ಬೇಕಷ್ಟೇ. ತಗೋ ಅಂತಂದ್ರೆ ಮಾಡ್ತಾ ಇರ್ಬೇಕು. ಈ ವಿಷಯವನ್ನ ಮಾಡು ಅಂತ ಹೇಳಿದ್ರೆ ಪ್ರಾರ್ಥನೆ ಮಾಡು ಅಂತ ಅನ್ಕೊಂಡು ಇವತ್ತಿನ ದಿವಸ ಸೇವಕರು ನಿಮ್ಮನ್ನ ಕರೆದೇ ಹೇಳಿದ್ರೆ ನಾಳೆ ಮಾಡ್ತೀನಿ ಅಂತ ಹೇಳೋದಲ್ಲ. ನಾಳೆದು ಇನ್ನು ಯಾವ ಒಂದು ಕೆಲಸಗಳು, ಇನ್ನು ಯಾವ ಬಿಸಿನೆಸ್ಗಳು ಬರುತ್ತೋ, ಇವತ್ತು ಈ ಕ್ಷಣ ಈಗ ಹೋಗಿ ನಾನು 5 ನಿಮಿಷ ಅದರ ಕೂತ್ಕೊಂಡು ಮಾಡ್ತೀನಿ. ಆ ತಾಕತ್ತಿದೆಯಾ? ಅದಕ್ಕೆ ತಾಕತ್ತೆ ಕೇಳಬೇಕು. ಯಾಕಂದ್ರೆ ಸೈತಾನ ವಿರುದ್ಧವಾಗಿ ಹೋರಾಟ ಮಾಡಬೇಕು, ತಾಕತ್ತೇ ಬೇಕಾಗಿರೋದು. ಹಲ್ಲೆಲೂಯಾ. ಆ ತಾಕತ್ತಿಂದ ನಾವು ಕುತ್ಕೊಂಡು ಚಾಲೆಂಜ್ ಆಗಿ ತೆಗೆದುಕೊಂಡು ನಾವು ಈಗ ಪ್ರಾರ್ಥನೆ ಮಾಡುವುದಾದ್ರೆ ಕರ್ತನು ಆ ಕ್ಷಣವೇ ಕರ್ತನನ್ನು ನಮ್ಮನ್ನ ಆಶೀರ್ವಾದ ಮಾಡುವುದಾದ್ರೆ, ಒಂದು ವೇಳೆ ಫರೋನ್ ಅಂತ ಜ್ಞಾನಿ, ಅಂತ ಐಗುಪ್ತ ದೇಶದಲ್ಲಿ ಜ್ಞಾನ ಇರುವ ಆತನು, ಅವನು ಈಗಲೇ ನನಗೆ ಬಿಡುಗಡೆ ಕೊಡಪ್ಪ, ಇನ್ಯಾವಾಗ ಕೊಡ್ತೀಯ, ನಾಳೆ ಕೊಡ್ತೀಯ ಅನ್ನೋ ರೀತಿಯಲ್ಲಿ ಕೇಳಿದಿದ್ರೆ ಮೋಶೆ ಏನ್ ದೊಡ್ಡ ಬೆಟ್ಟಕ್ಕತ್ತಿ ಹೋಗಿ ಪ್ರಾರ್ಥನೆ ಮಾಡ್ಬೇಕಿತ್ತು. ಅಲ್ಲೇ ಪ್ರಾರ್ಥನೆ ಮಾಡಿದ್ರೆ ಕಪ್ಪೆಗಳು ಹೋಗಿರೋ. ಆದ್ರೆ ಅವನು ಏನಂತ ಇದ್ದಾನೆ? ನಾಳೆ ಅಂತ ಇದ್ದಾನೆ. ಹಲ್ಲೆಲೂಯಾ. ಕರ್ತನ ಪರಿಶುದ್ಧ ನಾಮಕ್ಕೆ ಸ್ತೋತ್ರವಾಗಲಿ. ನೋಡ್ರಿ, ಈ ರೀತಿಯಲ್ಲಿ ನಾವು ದೇವರಿಗೆ ನಾಳೆ ಅಂತ ಅನ್ಕೊಂಡು ಹೇಳಬಾರ್ದು. ದೇವರು ಹೇಳ್ತಾರೆ ಈಗಲೇ ಅಂತ ಇರ್ತಾರೆ. ಆದ್ರೆ ನಾವೇನಂತೀವಿ? ನಾಳೆಗೆ ಅವ್ರಿಗೆ ಟೈಮ್ ಟೇಬಲ್ ಕೊಡ್ತೀವಿ. ನಾಳೆಗೆ ಟೈಮ್ ಟೇಬಲ್ ಕೊಟ್ಟರೆ ಅದು ಮನುಷ್ಯನ ಆಲೋಚನೆ ಮತ್ತು ಸೈತಾನನ ಆಲೋಚನೆ. ನಾವು ಈವಾಗಲೇ ಅನ್ನೋದನ್ನ ಹೇಳಬೇಕು. ಹಲ್ಲೆಲೂಯಾ. ಕರ್ತನ ಪರಿಶುದ್ಧ ನಾಮಕ್ಕೆ ಸ್ತೋತ್ರವಾಗಲಿ. ಅದಕ್ಕೆ ನಾವು ನೋಡ್ತೇವೆ, ನೆಕ್ಸ್ಟ್ ಏನಾಯ್ತು? ಇಷ್ಟಾದ್ಮೇಲೆ ಮತ್ತೆ ಏನ್ ಮಾಡ್ಕೊಂಡ? ಈಗ ಕಪ್ಪೆಯಿಂದ ಬಿಡುಗಡೆ ಆಯ್ತು, ಎಲ್ಲ ಸಮಾಧಾನ ಆಯ್ತು. ಮತ್ತೆ ಏನ್ ಮಾಡ್ಕೊಂಡ? ಮತ್ತೆ ತನ್ನ ಹೃದಯವನ್ನ ಫರೋವನ ಕಠಿಣ ಮಾಡ್ತಾನೆ. ಬಿಡುಗಡೆ ಆಯ್ತಲ್ಲ, ಇನ್ನೇನು ಅನ್ನೋ ರೀತಿಯಲ್ಲಿ. ಅದೇ ರೀತಿಯಲ್ಲಿ ನಮ್ಮ ಸ್ವಭಾವ ಇದೆಯಾ? ಒಂದು ಕಷ್ಟ ಬರುತ್ತೆ, ದೇವ್ರ ಬಳಿ ಬರ್ತೀವಿ, ಬಿಡುಗಡೆ ಆಗುತ್ತೆ, ಟಕ್ಕಂತ ಹೋಗಿ ಎಲ್ಲಿ ಕಠಿಣ, ದೇವರ ಮನಸ್ಸು ಕಠಿಣವಾಗಿ ಎಲ್ಲೋಗುತ್ತೆ, ಮತ್ತೆ ಲೋಕಕ್ಕೆ ಹೋಗುತ್ತೆ. ಅನೇಕ ವಿಶ್ವಾಸಿಗಳಿದ್ದಾರೆ. ಕರ್ತನ ಬಳಿ ಬರ್ತಾರೆ, ದೇವರ ಅಸಾಧ್ಯವಾದ ಕಾರ್ಯವನ್ನು ಮಾಡಿದೆ. ರೋಗ ಸತ್ತಂತ ವ್ಯಕ್ತಿಯನ್ನು ಎಬ್ಬಿಸಿ ನಿಲ್ಲಿಸ್ತಾರೆ. ಕುರುಡನಿಗೆ ಕಣ್ಣು ಕೊಡ್ತಾರೆ. ನಮ್ಮ ಸಭೆಯಲ್ಲಿ ಕುರುಡನಿಗೆ ಒಬ್ಬರಿಗೆ ಕಣ್ಣು ಕೊಟ್ಟರು, ಅವ್ರ ಫ್ಯಾಮಿಲಿ ಸತ್ತಂತನ ಎಬ್ಬಿಸಿದ್ರು. ಆದ್ರೇನ್ ಮಾಡಿದ್ರು? ಕೊನೆಗೆ ಲೋಕ ಆತನ ಬಾಯಲ್ಲಿ ಕಣ್ಣು ತೆರೆದು ನಾವೇನ್ ಅನ್ಕೊಂಡ್ವಿ? ಸತ್ಯವೇದ ಓದಬೇಕು, ನಾನು ದೇವ ಜನರ ಮಧ್ಯದಲ್ಲಿ ಆರಾಧನೆ ಮಾಡ್ಬೇಕು, ಸಭೆಗೆ ಬರ್ಬೇಕು ಅಂತ ಅನ್ಕೊಂಡು ಆತನ ಬಾಯಲ್ಲಿ ಬರ್ತಿದೆ. ಅಂದ್ರೆ ಮನೆಗೆ ಯಾವುದೋ ಒಂದು ಮನೆಗೆ ಅವ್ರು ಇರೋದಕ್ಕೆ ಅಂತ ಮನೆಗೆ ಕರ್ಕೊಂಡು ಹೋದ್ರೆ, ನನಗೆ ಫ್ರಿಡ್ಜ್ ಬೇಕು, ವಾಷಿಂಗ್ ಮೆಷಿನ್ ಅಂತ ಕೇಳ್ತಾ ಇದೆ. ಕಣ್ಣು ಬಂದವನು ಈ ರೀತಿ ಕೇಳಿದ್ರೆ, ನನಗೆ ಯೇಸುವಿನ ಮುಂದೆ ಏನಾದ್ರೂ ಕೇಳಿದ್ರೆ ಪೇತ್ರ ಏನ್ ಮಾಡೋಣ ಅಂತ ಅನ್ಕೊಂಡು ನನಗೆ ಭಯ. ಅವನಿಗೆ ಮಲ್ಲನು ಅನ್ನುವಂತ ಒಬ್ಬ ಆಳು ಬಂದು, ಮಲ್ಕನ ಎನ್ನುವಂತ ಒಬ್ಬ ಆಳು ಬಂದು ಕೈ ಹಾಕಿದಕ್ಕೆ ಕತ್ತಿ ತೆಗೆದು ಹಾರಿಸ್ಬಿಟ್ಟ ಹಿಂಗೆ ಕಿವಿನ. ಇದೇನಾದ್ರು ಬಾರ್ತಲೋಮೆ ಏನಾದ್ರು ಕಣ್ತೆರೆದು ಕೂಡಲೇ ನನಗೆ ಅದು ಬೇಕು, ಇದು ಬೇಕು, ಚಿನ್ನ ಬೇಕು, ಬೆಳ್ಳಿ ಬೇಕು ಅಂತ ಕೇಳಿದ್ರೆ ಏನಾಗೋದೇನೋ ಗೊತ್ತಿಲ್ಲ. ಅದಕ್ಕೆ ಇಂಥ ವ್ಯಕ್ತಿಗಳು ಕೂಡ ಇದ್ದಾರೆ. ನಮ್ಗೆ ಆಶ್ಚರ್ಯ ಆಯ್ತು. ಈ ಫ್ರಿಡ್ಜು ಎಲ್ಲ ವಾಷಿಂಗ್ ಮಿಷಿನ್ ಒಳಗಡೆ ಇತ್ತಲ್ಲ, ಇಷ್ಟು ದಿನ ನೋಡದೇ ಇರೋದು ಈ ಒಳಗಡೆ ಇತ್ತಲ್ಲ. ಆಶ್ಚರ್ಯ ಆಗ್ಬಿಡ್ತು. ಮನುಷ್ಯರು ಯಾವ ರೀತಿ ಇದ್ದಾರೆ ಅಂತ ಅನ್ಕೊಂಡು ಕಣ್ಣು ಬಂದಂತ ವ್ಯಕ್ತಿ ಈ ರೀತಿಯಲ್ಲಿ ಮಾತಾಡ್ತಾರೆ. ಅದಕ್ಕೋಸ್ಕರವಾಗಿ ನೋಡ್ರಿ, ಒಂದನ್ನು ನಾವು ಮನಸ್ಸಿನಲ್ಲಿ ಇಟ್ಟುಕೊಳ್ಳಬೇಕು. ಏನಾಗ್ತಾ ಇದೆ ಇಲ್ಲಿ?
ಅಲ್ಲಿ ಈ ವಾಕ್ಯಲ್ಲಿ ನೋಡ್ತಾ ಇದ್ದೇವೆ, ವಿಮೋಚನ ಕಂಡ 8ನೇ 28ನೇ ವಚನದಲ್ಲಿ ಅದನ್ನ ನಾಳೆ ಅಂತ ಅನ್ಕೊಂಡು ಹೇಳ್ತಾ ಇದ್ದಾನೆ, ಅಥವಾ ನಾಳೆ ನಡೀಲಿ ಅಂತ ಅನ್ಕೊಂಡು ಹೇಳ್ತಾ ಇದ್ದಾನೆ, ಅಥವಾ ಹೃದಯವನ್ನ ಕಠಿಣ ಮಾಡ್ಕೊತಾ ಇದ್ದಾನೆ ಅಂತಂದ್ರೆ ಅವನಿಗೇನಂತಂದ್ರೆ, ನಮಗೆ ಒಂದು ಮೆಂಟಾಲಿಟಿ ಅಂತಂದ್ರೆ ಒಂದ್ಸರಿ ಹೋಗಿ ಪರಿಹಾರ ಮಾಡ್ಕೊಂಡು ಬಂದ್ರೆ ಮುಗಿತು, ಆದ್ಮೇಲೆ ದೇವರು ದಿಂಡ್ರು ಅಂತ ಅನ್ಕೊಂಡು ಏನು ಮನಸ್ಸು ಬೇಡ ಅಂತ ಅನ್ನೋ ರೀತಿಯಲ್ಲಿ ನಮ್ಮ ಮನಸ್ಸು. ಆದ್ರೆ ದೇವರು ಒಂದು ಸರಿ ವಿಸಿಟ್ ಕೊಡುವಂತ ವ್ಯಕ್ತಿಗಳಾಗಿ ನಮ್ಮನ್ನ ಕರೆದಿಲ್ಲ. ನೀನು ನನ್ನಲ್ಲೇ ನೆಲೆಗೊಳ್ಬೇಕು, ನನ್ನ ಜೊತೆನೇ ಇರಬೇಕು, ನನ್ನ ಜೊತೆನೇ ನೀನು ನಿತ್ಯತ್ವದಲ್ಲಿ ಬರಬೇಕು ಅಂತ ಅನ್ಕೊಂಡು ದೇವರು ಕರೆದಿದ್ದಾನೆ. ಮುಂದೆ ಹೋಗೋಣ. ಹೇನುಗಳ ಬಾಧೆ ಉಂಟಾಗುತ್ತೆ, ಹುಳಗಳಿಂದ ಬಾಧೆ ಉಂಟಾಗುತ್ತೆ. ಬಾಧೆ ಆದಾಗ ಮತ್ತೆ ಕಷ್ಟ ಬಂತಲ್ಲ, ಮತ್ತೆ ಫರೋವನ್ ಏನ್ ಮಾಡ್ತಾ ಇದ್ದಾನೆ? ವಿಮೋಚನ ಕಂಡ 8ನೇ 28ನೇ ವಚನದಲ್ಲಿ, ಅದಕ್ಕೆ ಫರೋವನು, ಒಳ್ಳೆಯದು, ಅರಣ್ಯದಲ್ಲಿ ನಿಮ್ಮ ದೇವರಾದ ಯೆಹೋವನಿಗೆ ಯಜ್ಞ ಮಾಡುವಂತೆ ನಿಮಗೆ ಅಪ್ಪಣೆ ಕೊಡುತ್ತೇನೆ, ಆದರೆ ದೂರ ಹೋಗಕೂಡದು, ನನಗೋಸ್ಕರ ಪ್ರಾರ್ಥನೆ ಮಾಡ್ರಿ ಅಂದನು. ಹಲ್ಲೆಲೂಯಾ. ನೀವು ದೂರ ಹೋಗ್ಬೇಡ್ರಿ, ನೀವು ಹತ್ರನೇ ಇರ್ಬೇಡಿ. ಬಡ್ಡಿ ವ್ಯವಹಾರ ಎಲ್ಲ ಬಿಡಬೇಡಿ, ಕ್ರಿಸ್ತನಲ್ಲಿ ಚರ್ಚ್ಗೆ ಹೋಗು, ನೀನು ಪರವಾಗಿಲ್ಲ, ಪಾಪಗಳನ್ನ ಮಾಡು ಪರವಾಗಿಲ್ಲ, ಅನ್ಯಾಯಗಳನ್ನ ಮಾಡೋ ಪರವಾಗಿಲ್ಲ, ಆದ್ರೂ ಕೂಡ ನೀನು ಕ್ರಿಸ್ತನಲ್ಲಿ ಇರು. ಚರ್ಚ್ಗೆ ಹೋಗಕ್ಕೆ ಏನ್ ಸಮಸ್ಯೆ ಇಲ್ಲ. ಸಂಡೆ ಹೋಗು ಬಾ, ಖಾಲಿ ಸಂಡೆ ಮಾತ್ರ ಹೋಗು, ಜಾಸ್ತಿ ಹೋಗ್ಬೇಡ. ಜಾಸ್ತಿ ಹೋದ್ರೆ ಏನ್ ನಿಮ್ ಸ್ವಾಮೀಜಿ ನೀನು ಯಾವಾಗ ದಿನಾಲು ಹೋಗೋದಕ್ಕೆ ನೀನು ಅನ್ನೋ ರೀತಿಯಲ್ಲಿ ಮಾತುಗಳು ನಮಗೆ ಇವನು ಡಿಸೈಡ್ ಮಾಡ್ತಾನೆ. ನಾನು ಸ್ವಾಮೀಜಿ ಅಲ್ಲ, ನಾನು ಸಂಡೆ ಮಾತ್ರ ಹೋಗ್ತೀನಿ. ಸಂಡೆ ಕ್ರಿಶ್ಚಿಯನ್ ಹೋಗುವಂತವ್ರು ಈ ಲೋಕದಲ್ಲಿ ಇದ್ದಾರಲ್ಲ, ಅವ್ರು ಎಲ್ಲವನ್ನ ಮಾಡ್ತಾರೆ, ಕುಡಿತಾರೆ, ತಿಂತಾರೆ, ಮಜಾ ಮಾಡ್ತಾರೆ, ಎಲ್ಲವನ್ನ ಮಾಡ್ತಾರೆ, ಅನ್ಯಾಯವನ್ನ ಮಾಡ್ತಾರೆ, ಇನ್ನೊಬ್ಬರಿಗೆ ಮೋಸ ಮಾಡ್ತಾರೆ, ಇನ್ನೊಬ್ಬರಿಗೆ ಸುಳ್ಳು ಹೇಳ್ತಾರೆ. ಸೈತಾನ ಹೇಳ್ತಾರೆ, ನಿಮ್ಗೆ ಸುಳ್ಳು ಹೇಳ್ತಾ ಇದ್ರು, ಚರ್ಚ್ಗೆ ಹೋದ್ರೆ ಸಾಕು ಅಂತಂದು ಹೇಳ್ತಾರೆ. ಚರ್ಚ್ಗೆ ಹೋಗೋದಕ್ಕೆ ಏನ್ ನನ್ನ ಇಷ್ಟ ಮಾಡೋದಿಲ್ಲ. ಅವ್ರು 1 ಗಂಟೆ ಹೇಳ್ತಾರೆ, ನೀನು ಹಿಂಗ್ ಕೇಳಿ ಹಿಂಗ್ ಬಿಟ್ಟು ಬಿಡು ಕಿವಿಯಲ್ಲಿ, ಅಥವಾ ತಲೆ ಮೇಲೆ ಹಾರೋಗ್ತಾ ಇರುತ್ತೆ, ಅದು ಹಾರೋಗ್ತಾ ಇರ್ಲಿ ಅನ್ನೋ ರೀತಿಯಲ್ಲಿ ಆಲೋಚನೆಯನ್ನು ಕೊಡ್ತಾರೆ. ಇಲ್ಲಿ ನೋಡ್ರಿ, ಫರೋ ಹೇಳ್ತಾ ಇದ್ದಾನೆ, ಏನು ಸಮಸ್ಯೆ ಇಲ್ಲ, ಹೋಗು, ನೀವು ದೂರ ಹೋಗ್ಬೇಡ, ಅಷ್ಟೇ, ದೂರ ಹೋಗ್ಬೇಡ. ಒಂದು ಕಾಲು ಲೋಕಕ್ಕಿಡೋ, ಇನ್ನೊಂದು ಕಾಲು ಚರ್ಚಲ್ಲಿಡು. ಅಂದ್ರೆ ನಿಂಗೆ ಕೆಲವರು ಯಾರೋ ಒಬ್ರು ಹೇಳಿದ್ರಂತೆ, ನನಗೆ ಚರ್ಚಲ್ಲಿ ಇರ್ಬೇಕು ಅಂತ ಹೆಂಗೆ ಅಂತ ಗೊತ್ತು, ನನಗೆ ಲೋಕದಲ್ಲಿ ಇರ್ಬೇಕು ಹೆಂಗೆ ಅಂತ ಗೊತ್ತು, ಮನೆಯಲ್ಲಿ ಇರ್ಬೇಕು ಹೆಂಗೆ ಅಂತ ಗೊತ್ತು ಅಂತ ಹೇಳಿದ್ರಂತೆ. ಯಾವ ರೀತಿಯಲ್ಲಿ ನಾನು 3 ಸ್ಪ್ಲಿಟ್ ಪರ್ಸನಾಲಿಟಿ ತರ ನನಗೆ ಆಕ್ಟಿಂಗ್ ಮಾಡ್ಬೇಕು ಅಂತ ನನಗೆ ಗೊತ್ತಿದೆ. ನಾನು ಲೋಕದವ್ರ ಹತ್ರ ಹೆಂಗ್ ಮಾತಾಡ್ಬೇಕಂತ ನನ್ಗೆ ಗೊತ್ತಿದೆ, ಚರ್ಚ್ ಅವ್ರ ಹತ್ರ ಬಂದೆ ಪ್ರೈಸ್ ದ ಲಾರ್ಡ್ ಅಂದ್ಕೊಂಡಿಲ್ಲ ಗೊತ್ತು. ಅದೇ ರೀತಿಯಲ್ಲಿ ಮನೆಯಲ್ಲಿರುವಂತ ಪರಿಸ್ಥಿತಿಯನ್ನು ಹೆಂಗ್ ನಿಭಾಯಿಸಬೇಕು ನನಗೆ ಗೊತ್ತು. ಆದ್ರೆ ಮುಖವಾಡವಲ್ವ ಅದು. ಆದ್ರೆ ದೇವರ ಮುಂದೆ ಎಲ್ಲ ಮುಖವಾಡ ಬಿಚ್ಚಲ್ಬಿಡುತ್ತಲ್ಲ. ಪ್ರಾರ್ಥನೆಯಲ್ಲಿ ಬಂದು ಕೂಡಲೇ ದೇವರ ಮುಂದೆ ಎಲ್ಲ ಮುಖವಾಡಗಳನ್ನು ಕಿತ್ತಿಡಬೇಕು. ಇಲ್ಲ ನೀನು ಕಿತ್ತಿಲ್ಲ, ದೇವ್ರು ಕಿತ್ತಾಕ್ತಾನೆ. ದೇವರು ಒಂದೊಂದೇ ಕಿತ್ತಾಕ್ತಾನೆ. ಹಲ್ಲೆಲೂಯಾ. ಮುಂದೆ ಹೋಗೋಣ. ಯಾರೋ ಒಬ್ರು, ನಾನು ಎಕ್ಸಾಂಪಲ್ ತಗೊಂಡಿದ್ದೀನಿ, ಯಾರೋ ಒಬ್ರು ರೀಸೆಂಟ್ಲಿ ಯಾರೋ ಅವರು ಎಷ್ಟು ವರ್ಷ, 20-30 ವರ್ಷದ ವಿಶ್ವಾಸಿ, ಈ ನಮ್ಮ ಸಭೆ ವಿಶ್ವಾಸಿ ಅವ್ರ ಮನೆಗೆ ಹೋಗಿದ್ದಾರೆ. ಮನೆಗೆ ಹೋಗೋದು ನೋಡುವಾಗ ಅವ್ರು ಏನಂತಂದ್ರೆ, ಹಬ್ಬದ ಏನೋ ಸ್ವೀಟ್ ತಂದು ಕೊಡ್ತಾ ಇದ್ದಾರೆ. ಯಾವ ಹಬ್ಬ? ನಮ್ಗೆ 1-2-3 ಹಬ್ಬ ಏನೋ ಇದೆ. ಒಂದು ಕ್ರಿಸ್ಮಸ್, ಒಂದು ಗುಡ್ ಫ್ರೈಡೆ, ಅದು ಪುನರುತ್ಥಾನದ ಹಬ್ಬ. ಇದು 3 ಹಬ್ಬಗಳು ಮಾತ್ರ ಇರೋದು. ಇದು ಯಾವ್ದು ಹೊಸದು ಈ ಲೋಕಕ್ಕರದ ಹಬ್ಬವನ್ನು ತಗೊಳ್ಳೋ ಇವ್ರಿಗೆ ಹೆದರ್ಬಿಟ್ರಂತೆ. ಇದೇನಿದು ಅಂತ 30 ವರ್ಷದ 20 ವರ್ಷದ ವಿಶ್ವಾಸಿಯಾದವರು ಇಷ್ಟೊಂದು ಸೀನಿಯರ್ ಅಂತ ಹೇಳ್ತಾರೆ, ಸೇವಕರ ಬಗ್ಗೆ ಮಾತಾಡ್ತಾರೆ, ಎಲ್ಲ ಅವ್ರಿಗೆ ಏನು ಮಾಡ್ಬೇಕಂತ ಅನ್ಕೊಂಡು ಇವ್ರು ಕ್ವೆಶ್ಚನ್ ಮಾಡ್ತಾರಂತೆ. ಇಂಥ ವ್ಯಕ್ತಿ, ಇಂಥ ಒಂದು ಫ್ಯಾಮಿಲಿ ಏನ್ ಮಾಡ್ತಾ ಇದೆ? ಲೋಕದ ರೀತಿಯಲ್ಲಿ ಲೋಕದ ಹಬ್ಬಗಳನ್ನು ಮಾಡಿಕೊಂಡು ಜೀವನ ಮಾಡ್ತಿದ್ದಾರೆ. ಇವರು ಒಂದು ವೇಳೆ ಇನ್ನೊಬ್ಬ, ಈಗ ನಮ್ಮ ಸಭೆ ಅಥವಾ ಚೆನ್ನಾಗಿ ನಡೆಯುವಂತ ವಿಶ್ವಾಸ ಎವ್ರಿ ವೀಕ್ ಹೋಗ್ಬೇಕಾ? ಎಲ್ಲ ಭಾನುವಾರ ಹೋಗ್ಬೇಕಾ? ಹಿಂಗೆ ಆಜ್ಞೆಗಳಲ್ಲಿ ನಡಿಬೇಕಾ? ತಂದ್ಕೊಂಡು ಕೇಳ್ತಾರೆ. ಆವಾಗ ನಾವು ಯಾವ ರೀತಿಯ ರೆಸ್ಪಾನ್ಸ್ ಕೊಡೋದು? ಅವ್ರಿಗೆ ಹೋಗ್ಬಿಡೋದ, ಅಥವಾ ಕ್ರಿಸ್ತನು ಏನು ಹೇಳಿದ್ದಾನೆ ಅಂತ ಅನ್ಕೊಂಡು ನಾವು ನಡಿಬೇಕಾ? ಕ್ರಿಸ್ತನು ಏನು ಹೇಳಿದ್ದಾನೋ ಅದನ್ನ ಮಾತ್ರವೇ ನಡೀಬೇಕಾಗಿದೆ. ಹಲ್ಲೆಲೂಯಾ. ಕರ್ತನ ಪರಿಶುದ್ಧ ನಾಮ ನಮ್ಮ ಮಧ್ಯದಲ್ಲಿ, ಲೋಕದಲ್ಲಿಯೂ ಇಲ್ಲಿಯೂ ಇರುವಂತ ವಿಶ್ವಾಸಿಗಳಿದ್ದಾರೆ. ನೋಡ್ರಿ, ನಿಷ್ಠಾವಂತ ಅಧಿಕಾರಿಗಳಿದ್ದಾರೆ, ಅದೇ ರೀತಿಯಲ್ಲಿ ತುಂಬಾ ಭ್ರಷ್ಟಾಚಾರ ಮಾಡುವಂತ ಅಧಿಕಾರಿಗಳಿದ್ದಾರೆ. ನಿಷ್ಠಾವಂತ ಪೊಲೀಸ್ ಅಧಿಕಾರಿಗಳಿದ್ದಾರೆ, ಅದೇ ರೀತಿಯಲ್ಲಿ ಭ್ರಷ್ಟಾಚಾರ ಮಾಡುವಂತ ಪೊಲೀಸ್ ಅಧಿಕಾರಿಗಳಿದ್ದಾರೆ. ಎಲ್ಲಿ ನಿಷ್ಠಾವಂತರಿರ್ತಾರೋ ಅಲ್ಲಿ ಭ್ರಷ್ಟಾಚಾರ ಮಾಡುವಂತ ವ್ಯಕ್ತಿಗಳು ಇರ್ತಾರೆ. ಅದೇ ರೀತಿಯಲ್ಲಿ ಈಗ ಹೇಗಾಗಿದೆ ಅಂದ್ರೆ, ಸಭೆ ಒಂದು ಪರಿಶುದ್ಧತೆಯಲ್ಲಿ ಬಂತು. ಆದ್ರೆ ಈಗ ಏನ್ ತುಂಬಿಕೊಂಡಿದೆ? ಪೌಲನ ಪೌಲನೇ ಬರೆದಿದ್ದಾನೆ, ಅನೇಕ ಕರಪ್ಷನ್ಗಳು, ಭ್ರಷ್ಟಾಚಾರಗಳು ಸಭೆಯಲ್ಲಿ ತುಂಬಿಕೊಂಡಿದೆ. ಅದಕ್ಕೋಸ್ಕರ ನಾವು ಪೌಲನ್ ತನ್ನ ಬಗ್ಗೆ ಹೇಳ್ತಾನೆ, ಪೌಲನು
ಬೆಳೆಸಿದನು. ಅಪೊಲ್ಲೋಸನು ನೀರು ಹೊಯ್ದನು. ಯಾರು ಪ್ರಾಮುಖ್ಯ? ದೇವರೊಬ್ಬನೇ. ಹಲ್ಲೆಲೂಯಾ. ಅದಕ್ಕೋಸ್ಕರವಾಗಿ ನಮ್ಮ ಜೀವಿತದಲ್ಲಿ ಮನುಷ್ಯನನ್ನ ಹಿಂಬಾಲಿಸಿದ್ದಕ್ಕೆ ದೇವರು ನಮ್ಮನ್ನ ಕರೆದಿಲ್ಲ. ನಮ್ಮನ್ನ ಕರೆದಿರೋದು ದೇವರನ್ನ ಮಾತ್ರವೇ, ಯೇಸುವನ್ನ ಮಾತ್ರವೇ. ಅವ್ರಂಗ್ ಮಾಡಿದ್ರಲ್ಲ, ಅದಕ್ಕೆ ನಾನು ಹಿಂಗ್ ಮಾಡ್ತೀನಿ ಅಂತ ಅನ್ಕೊಂಡು ಹೋಗ್ಬೇಡ್ರಿ. ಅವ್ರ ಹಂಗ್ ಮಾಡಿದ್ರಲ್ಲ, ಅದು ಸತ್ಯವೇದದಲ್ಲಿ ಇದೆಯಾ ಅಂತ ನೋಡ್ರಿ. ಅವ್ರಿಗೆ ಹೇಳಕ್ಕಾಗುತ್ತ ಅದ ನೋಡ್ರಿ. ಹೇಳಕ್ ಆಗ್ಲಿಲ್ಲ ಅಂತಂದ್ರೆ ಬಿಟ್ಟು ಬಿಡ್ರಿ. ನಾನು ಸತ್ಯ ಮಾರ್ಗದಲ್ಲಿ ಹೋಗ್ತೇನೆ, ನಾನು ಈ ಕಠಿಣ ಮಾರ್ಗದಲ್ಲಿ ಹೋಗ್ತೇನೆ. ಯಾಕಂದ್ರೆ ಈ ಕಠಿಣ ಮಾರ್ಗ ಮಾತ್ರವೇ ಪರಲೋಕ ರಾಜ್ಯಕ್ಕೆ ಸೇರಿಸಲಾಗ್ತದೆ. ಹಲ್ಲೆಲೂಯಾ. ಕರ್ತನ ಪರಿಶುದ್ಧ ನಾಮಕ್ಕೆ ಒಂದು ಇನ್ಸಿಡೆಂಟ್ ನ ಓದಿಕೊಂಡು ನಾವು ಇವತ್ತಿನ ದಿವಸದ ಮುಗಿಸ್ಕೊಳ್ಳೋಣ. ಈಗೇನ್ ನಡೀತಾ ಇದೆ? 5ನೇ ಬಾಧೆ ನಡೀತಾ ಇದೆ. ಏನಂತಂದ್ರೆ ಜನಗಳಿಗೆ, ಪ್ರಾಣಿಗಳಿಗೆ ಒಂದು ಬಾಧೆ ಬರುತ್ತೆ, ಹುಣ್ಣುಗಳಿಂದ ಬಾಧೆ ಆಗುತ್ತೆ, ಆನೆಕಲ್ಲಿನ ಮಳೆ ಆಗುತ್ತೆ, ಮಿಡತೆಗಳಿಂದ ಬಾಧೆ ಆಗುತ್ತೆ. ಟೋಟಲ್ 8 ಬಾಧೆಗಳು ಮುಗಿದ ನಂತರ ಮತ್ತೆ ಒಂದು ಮೋಶೆ ಮತ್ತು ಫರೋವನ ಕಾನ್ವರ್ಸೇಷನ್ ನಡೀತು. ವಿಮೋಚನಾ ಕಾಂಡ 10ನೇ 8ರಿಂದ 11 ವಚನಗಳನ್ನು ನೋಡುವಾಗ, ಅದನ್ನು ಕೇಳಿ ಫರೋವನು ಮೋಶೆ ಆರೋನರನ್ನು ತಿರುಗಿ ಕರೆಸಿ ಅವರಿಗೆ, ನೀವು ಹೋಗಿ ನಿಮ್ಮ ದೇವರಾದ ಯೆಹೋವನನ್ನು ಆರಾಧಿಸಿ ಬರಬಹುದು, ಆದರೆ ಯಾರು ಹೋಗ್ತೀರಾ? ಈಗ ಏನಂತಂದ್ರೆ ಎಲ್ಲ ಸ್ಟೋರಿ ಹೇಳಾಗಿದೆ. ಅವನು ಯಾರು ಇವನು ಯಾರು ಅಂತ ಅನ್ಕೊಂಡು ಫರೋ ಕೇಳ್ತಾವ್ರು, ಯಾರು ಹೋಗ್ತೀರಾ? ಈಗ ಮೋಶೆ ಅವನಿಗೆ, ನಾವು ಯೆಹೋವನಿಗೆ ಜಾತ್ರೆಯನ್ನು ನಡೆಸಬೇಕಾಗಿದೆ, ಆದ ಕಾರಣ ಹುಡುಗರು, ಈಗ ಸ್ಪಷ್ಟವಾಗಿ ನೆಕ್ಸ್ಟ್ ಮತ್ತೆ ಯಾರು ಹೋಗ್ತಾರೆ ಅಂತ ಅನ್ಕೊಂಡು ಕೇಳಬಾರ್ದು ಅಂತ ಅನ್ಕೊಂಡು ಕೌಂಟ್ ಕೊಡ್ತಾ ಇದ್ದಾನೆ. ಹುಡುಗರು, ಮುದುಕರು ಎಲ್ಲರೂ ಹೋಗುತ್ತೇವೆ, ಗಂಡು ಹೆಣ್ಣು ಮಕ್ಕಳನ್ನು ದನ ಕುರಿಗಳನ್ನು ತೆಗೆದುಕೊಂಡು ಹೋಗುತ್ತೇವೆ ಎಂದು ಉತ್ತರ ಕೊಟ್ಟದಕ್ಕೆ ಫರೋವನು, ನೀವು ನಿಮ್ಮ ಮನೆಯವರೆಲ್ಲರನ್ನು ಕರೆದುಕೊಂಡು ಹೋಗುವುದಕ್ಕೆ ನಾನು ಎಂದಿಗೂ ಅಪ್ಪಣೆ ಕೊಡೋದಿಲ್ಲ. ನಾನು ಅಪ್ಪಣೆ ಕೊಟ್ಟರೆ ಯೆಹೋವನ ದಯವು ನಿಮಗುಂಟಾಗೋದು. ಹಲ್ಲೆಲೂಯಾ. ಯೆಹೋವನ ದಯ ಬಗ್ಗೆ ಈ ಫರೋವನಿಗೆ ಹೆಂಗಪ್ಪ ಗೊತ್ತು? ಒಳಗಡೆ ಇರೋನು ಮಾತಾಡ್ತಿದ್ದಾನೆ. ಈಗ ಎಚ್ಚರ ಆಗವನೆ ಒಳಗಡೆ ಇರೋನು. ಒಳಗಡೆ ಇರೋ ಸೈತಾನನ್ನು ಮಾತಾಡ್ತಾ ಇದ್ದಾನೆ. ನಿನ್ಗೆ ದಯ ಸಿಗುತ್ತೆ. ದಯ ಕೊಡೋನು ಯಾರು? ದಯಾಪರನಾದ ದೇವರು ಅವರಿಗೆ ಗೊತ್ತಿದೆ. ಹಲ್ಲೆಲೂಯಾ. ಅದಕ್ಕೆ ಏನ್ ಮಾಡ್ತಾ ಇದ್ದಾರೆ? ನಿನಗೆ ದಯ ಸಿಗುತ್ತೆ, ನೀವೆಲ್ಲ ಹೋಗ್ಬಿಟ್ರೆ ಯೆಹೋವನ ದಯವು ನಿಮಗುಂಟಾಗೋದು. ನೋಡಿಕೊಳ್ಳಿರಿ, ನೀವು ದುರಾಲೋಚನೆ ಮಾಡಿಕೊಂಡವರು. ಯಾರು ಹೇಳ್ತಾರೆ ದುರಾಲೋಚನೆ ಮಾಡಿಕೊಂಡವರು ಅಂತ ಅನ್ಕೊಂಡು? ನನಗೆ ನೋಡ್ರಿ, ನೀವೆಲ್ಲೂ ಕೂಡ ಹಾಸ್ಯವನ್ನು ಹುಡುಕ್ಬೇಕಂತ ಅವಶ್ಯಕತೆ ಇಲ್ಲ. ಇದೆಲ್ಲ ಈ ವರ್ಸಸ್ ಕುತ್ಕೊಂಡು ಚೆನ್ನಾಗಿ ಡಿಟೇಲ್ ಆಗಿ ಓದಿದ್ರೆ ಇದಕ್ಕಿಂತ ಹಾಸ್ಯ ಬೇರೆ ಯಾವ್ದು? ದುರಾಲೋಚನೆ ಮಾಡಿಕೊಂಡವರು, ನಿಮ್ಮಲ್ಲಿ ಗಂಡಸರು ಮಾತ್ರ ಹೋಗಿ ಯೆಹೋವನನ್ನು ಆರಾಧಿಸಿ ಬರಬಹುದು, ನೀವು ಕೇಳಿಕೊಂಡದ್ದು ಅಷ್ಟೇ ಅಲ್ಲವೇ ಎಂದು ಹೇಳಿ ಅವರನ್ನು ತನ್ನ ಸನ್ನಿಧಿಗೆ ಹೊರಡಿಸಿಬಿಟ್ಟರು. ಎಷ್ಟು ಜನ ಹೋಗ್ಬೇಕಂತೆ? ಯಾರು ಹೋಗ್ಬೇಕಂತೆ? ಈಗ ಗಂಡಸರು ಮಾತ್ರ ಹೋಗ್ಬೇಕಂತೆ. ಹೆಂಗಸರು ಮತ್ತು ಮಕ್ಕಳೆಲ್ಲ ಮನೆಯಲ್ಲಿರ್ಬೇಕು. ಇದೇ ರೀತಿಯಲ್ಲಿ ರಕ್ಷಣೆಗೆ ಬರುವಾಗ ಸೈತನ ಯಾರನ್ನು ಒಬ್ಬರನ್ನು ಮಾತ್ರ ಕಳಿಸ್ತಾನೆ. ಒಬ್ಬರನ್ನು ಮಾತ್ರ ಕಳಿಸಿ ಆನಂದ್ರೆ ಅವನು ಚರ್ಚಿಗೆ ಹೋಗಿ ಬರ್ತಾನಲ್ಲ, ಬಂದಂದ್ರೆ ಇಲ್ಲಿ ರಣರಂಗ ಸೈತಾನ ರೆಡಿ ಮಾಡಿರ್ತಾನೆ. ಹೆಂಡತಿ ಮಕ್ಕಳನ್ನ ಫುಲ್ ತುಂಬಿ ಚೆನ್ನಾಗಿ, ನೀವು ಹಂಗ ಹೋದ್ರಿ ಹಿಂಗ ಹೋದ್ರಿ, ನೀವು ಹಂಗ್ ಮಾಡಿದ್ರೆ ಹೆಂಗೆ, ಹಿಂಗ್ ಮಾಡಿದ್ರೆ ಹೆಂಗೆ, ನಾ ಅವ್ರಿಗೆ ಏನ್ ಹೇಳೋದು, ಇವ್ರಿಗೆ ಏನ್ ಹೇಳೋದು, ಅವ್ರ ಮುಂದೆ ಹಿಂಗೆ ಏನ್ ಹೇಳೋಣ, ಇವ್ರ ಮುಂದೆ ಏನ್ ಎಕ್ಸ್ಪ್ಲನೇಷನ್ ಕೊಡೋಣ ಅನ್ನೋ ರೀತಿಯಲ್ಲಿ. ನೋಡ್ರಿ, ಕಷ್ಟ ನೋವು ಕಣ್ಣೀರ ಟೈಮಲ್ಲಿ ಯಾರು ಬಂದಿಲ್ಲ. ಬಾಧೆ ಕಷ್ಟ, ನಮ್ಮ ಮಕ್ಕಳು ಹಾಸ್ಪಿಟಲೈಸ್ ಆಗಿರುವಾಗ ಯಾರು ಬಂದಿಲ್ಲ. ಯಾಕೆ ನಮಗೆ ಕೆಲವು ಡಿಸಿಷನ್ ತೆಗೆದುಕೊಳ್ಳುವಾಗ ನಮಗೆ ಇನ್ನೊಬ್ಬರ ಒಂದು ಅವಶ್ಯಕತೆ ಇದೆ. ನಾವು ನಿಲ್ಲೋದಾದ್ರೆ ಕರ್ತನು ನಮ್ಮ ಜೊತೆ ಪಕ್ಷದಲ್ಲಿ ನಿಲ್ಲುವ. ಹಲ್ಲೆಲೂಯಾ. ನೋಡ್ರಿ, ಆ ರೀತಿಯಲ್ಲಿ ಒಂದು ಎಕ್ಸಾಂಪಲ್ ನಾನು ಹೇಳ್ತೀನಿ. ಒಬ್ಬರದು ಜೀವಿತದಲ್ಲಿ ನಡೆದಂತ ವಿಚಾರ. ನಾವು ಏನ್ ಹೇಳಿದ್ವಿ? ನೀನು ರಕ್ಷಣೆ ಹೊಂದಿ ದೇವರನ್ನ ಸೇವಿಸ್ಕೊಂಡು ನೀನು ಪರಿಪೂರ್ಣವಾಗಿ ರಕ್ಷಣೆ ಹೊಂದ್ಕೋಪ್ಪ ಅಂತ ಅನ್ಕೊಂಡು ಹೇಳಿ. ಅವ್ರೇನಂದ್ರು, ನಾನು ಒಬ್ಬನೇ ರಕ್ಷಣೆ ಹೊಂದಿದ್ರೆ ಹೆಂಗೆ, ನನ್ನ ತಂದೆ ತಾಯಿಯಿಂದ ಅನ್ಕೊಂಡು ಇದು ಮಾಡೋದು, ತಂದೆ ತಾಯಿಗೆ ಏನ್ ಮಾಡೋದು, ತಂದೆ ತಾಯಿಗೆ ಕಷ್ಟ ಇದೆ, ಅದು ಇದೆ. ನಾವೇನ್ ಹೇಳಿದ್ರಿ? ನೀನ್ ರಕ್ಷಣೆ ಹೊಂದಪ್ಪ, ದೇವರು ನಿನ್ನ ತಂದೆ ತಾಯಿನ ಕಾಪಾಡ್ತಾನೆ, ತಂದೆ ತಾಯಿಗೆ ಆ ಫಿನಾನ್ಷಿಯಲ್ ಬ್ಲೆಸ್ ಮಾಡ್ತಾರೆ. ಆದ್ರೆ ಅವ್ರು ಏನ್ ಮಾಡೋದು ಅಂತಂದ್ರೆ, ನಾನೇನೆ ಆ ಕುಟುಂಬವನ್ನು ನೋಡ್ಕೋತೀನಿ ಅಂತ ಅನ್ಕೊಂಡು ಎಲ್ಲಾ ಕಡೆ ಅದು ಇದು ಫಿನಾನ್ಷಿಯಲ್ ಎಲ್ಲ ನೋಡ್ಕೊಳಕ್ ಸ್ಟಾರ್ಟ್ ಮಾಡೋದು. ಸಾಲದ ಮೇಲೆ ಸಾಲ ಆಯ್ತು. ಒಂದು ಸಾಲದಲ್ಲಿ ತಗೊಂಡ್ರು, ಇನ್ನೊಂದು ಸಾಲ ಮುಚ್ಚಾಕೋದು, ಇನ್ನೊಂದ್ರಲ್ಲಿ ತಗೊಂಡ್ರು, ಇನ್ನೊಂದ್ರಲ್ಲಿ ಮುಚ್ಚಾಕೋದು. ಹೀಗೆ ಮಾಡಿ 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 ಈಗ ಸಾಲದ ಹೊರೆ ಹೊತ್ಕೊಂಡು ಓಡಾಡ್ತಾ ಇದೆ. ಆದ್ರೆ ದೇವರ ಮಾತು ಕೇಳಿದಿದ್ರೆ ಇವತ್ತು ಇವರಿಗೂ ಸಮಾಧಾನ, ಅವರ ತಂದೆ ತಾಯಿಗೂ ಸಮಾಧಾನ. ಹಲ್ಲೆಲೂಯಾ. ನೋಡ್ರಿ, ನಾವು ಅಂದ್ಕೊಳ್ತೇವೆ, ನಾವು ಕೆಲವು ಸರಿ ಮಕ್ಕಳಾಗ್ಲಿ ಅಥವಾ ನಾವು ತಂದೆ ತಾಯಿ ಆಗ್ಲಿ ನಾವೇನು ಅಂದ್ಕೊಳ್ತೇವೆ, ನಾವೇ ಎಲ್ಲ ಸಪ್ಲೈ ಮಾಡ್ತಾ ಇದೀವಿ ಅಂದ್ಕೊಳ್ತೇನೆ. ನಮಗಿಂತ ದೊಡ್ಡ ಸಪ್ಲೈ ಮೇಲೆ ಕೂತಿದ್ದಾನೆ. ಆತನಿಗೆಲ್ಲ ಗೊತ್ತು, ಆತನ ಸಪ್ಲೈ ಎಲ್ಲವನ್ನ ನಾವು ನೋಡ್ರಿ, ನಾವು ಏನೋ ಒಂದು ಚಿಕ್ಕದೊಂದು ಗುಲಾಬ್ ಜಾಮೂನ್ ಇಷ್ಟಪಟ್ಟರು ಕೂಡ ಅದನ್ನು ಯಾರೋ ಮುಖಾಂತರವಾಗಿ ಆ ಗುಲಾಬ್ ಜಾಮೂನ್ ತಂದು ಕೊಡ್ತಾನೆ.
ನಿನ್ನ ಆಸೆ ಚಿಕ್ಕದೇ ಆಗಿರಬಹುದು, ನನ್ನ ದೇವರು ದೊಡ್ಡವನಾಗಿದ್ದಾನೆ. ಹಲ್ಲೆಲೂಯಾ. ಆತನು ಅದನ್ನು ಕೂಡ ಮಾನ್ಯವಾದದ್ದು, ಶ್ರೇಷ್ಠವಾದದ್ದು ಅಂದುಕೊಂಡು ಆಸೆಯನ್ನು ತೀರಿಸುವವನಾಗಿದ್ದಾನೆ. ಹಲ್ಲೆಲೂಯಾ. ಕರ್ತನ ಪರಿಶುದ್ಧ ನಾಮಕ್ಕೆ ಅದಕ್ಕೋಸ್ಕರವಾಗಿ ನಾವು ದೇವರನ್ನ ಮೊದಲನೇ ಸ್ಥಾನದಲ್ಲಿ ಇಡೋದಾದ್ರೆ ಕರ್ತನ ಎಲ್ಲರನ್ನ ಆತನ ಬಳಿಗೆ ಕರ್ತರುವಾತನೇ. ನಾನು ನೋಡ್ರಿ, ನಿಮಗೆ ಮಾತ್ರ ಬಿಡುಗಡೆ ಕೊಡೋದಕ್ಕೆ ಮಾತ್ರ ದೇವರು ಇಷ್ಟಪಟ್ಟವನಲ್ಲ, ನಿಮ್ಮ ಮನೆಯಲ್ಲಿರುವಂತ ಪ್ರತಿಯೊಬ್ಬ ಸದಸ್ಯರಿಗೂ ಕೂಡ ಆತನು ಬಿಡುಗಡೆ ಕೊಡಲು ಆತನು ಇಷ್ಟಪಡುವ ಆತನಾಗಿದ್ದಾನೆ. ಆತನು ಶಕ್ತನಾಗಿದ್ದಾನೆ. ಏನೇ ಎಷ್ಟೇ ಸ್ಟ್ರಾಂಗೆಸ್ಟ್ ವ್ಯಕ್ತಿ ಆದ್ರೂ ಕೂಡ ಈ ಭೂಮಿಯ ಸೃಷ್ಟಿಯನ್ನ ಕಂಡುಹಿಡಿದಕ್ಕಾಗೋದಿಲ್ಲಲ್ಲ. ಈ ಯಾವುದನ್ನು ಕೂಡ ತನ್ನಿಂದ ಸೃಷ್ಟಿಯನ್ನು ಮಾಡೋದಕ್ಕೆ ಸಾಧ್ಯವಲ್ಲ. ಯಾವುದೇ ಈ ಒಂದು ಸರ್ವಶಕ್ತರ ದೇವರ ಮುಂದೆ ನಿಲ್ಲೋದಕ್ಕೆ ಸಾಧ್ಯ ಇಲ್ಲಲ್ಲ. ಸೊ ಹಂಗಿರೋದ್ರಿಂದ ನಾವು ಒಂದನ್ನು ತಿಳಿದುಕೊಳ್ಳಬೇಕು, ನಾವು ಯಾವಾಗ ಕರ್ತನನ್ನ ಪರಿಪೂರ್ಣವಾಗಿ ಸೇವಿಸ್ತೇವೋ ಆವಾಗ ಕರ್ತನ ಎಲ್ಲರನ್ನೂ ಕೂಡ ಕರೆದುಕೊಂಡು ಬರೋದಿಲ್ಲ. ಆದ್ರೆ ನಾವು ನೋಡ್ತಾ ಇದ್ದೇವೆ, ಆದ್ರೆ ತಡೆ ಮಾತ್ರ ತರ್ತಾನೆ. ನೋಡ್ರಿ, ಅಲ್ಲಿ ಫರೋನ ಮುಖಾಂತರ ಏನ್ ಮಾತಾಡ್ತೀನಿ, ಗಂಡಸರು ಮಾತ್ರ ಹೋಗ್ಲಿ, ಇವನೊಬ್ಬ ಮಾತ್ರ ಹೋಗ್ಲಿ ಅಂತ ಅನ್ಕೊಂಡು ಬಿಟ್ಟು ಬಿಡ್ತಾನೆ. ಯಾವಾಗ ಇವನೊಬ್ಬನು ಹೋಗ್ತಾನೋ, ದೇವರಲ್ಲಿ ದೃಢವಾಗಿ ನಿಲ್ಲದೆ ನಂದು ಇವ್ರು ಬಂದಿಲ್ಲ ಅವ್ರು ಬಂದಿಲ್ಲ ಅಂತ ಅನ್ಕೊಂಡು ಟೆನ್ಷನ್ ಮಾಡ್ತಾನೋ, ಅವಾಗ ಇವನು ಕೂಡ ಜಾರಿ ಬೀಳ್ತಾನೆ. ಅದಕ್ಕೋಸ್ಕರ ಒಂದನ್ನು ತಿಳಿದುಕೊಳ್ಬೇಕು ಅಂತಂದ್ರೆ, ದೇವರು ನಮಗೆ ಅಮೂಲ್ಯವಾದ ರಕ್ಷಣೆಯನ್ನು ಕೊಟ್ಟಿದ್ದಾನೆ. ಅದನ್ನ ನಾವು ಆತ್ಮಿಕ ಕಣ್ಣು ತೆರೆಯಲ್ಪಟ್ಟವರಾದ್ರೆ, ಮೋಶೆ ಆತ್ಮಿಕ ಕಣ್ಣು ತೆರೆಯಲ್ಪಟ್ಟಿದೆಯಾ? ಅವೇನ್ ಕೇಳ್ತಾನೆ? ಒಂದೇ ಕೇಳಿದ್ದು, ಗಂಡಸರಲ್ಲ ಎಲ್ಲ ಹೋಗ್ತೀವಿ ನಾವು. ಏನೇ ಅಂದ್ರೂ ಕೂಡ ನಮ್ಗೆ ಏನ್ ಹೇಳಿದ್ರೆ ದೇವರು, ಇಲ್ಲಲ್ಲ, ಹೊರಗಡೆ ಹೋಗಿ ಅರಣ್ಯದಲ್ಲಿ ನಾವು ಏನ್ ಮಾಡ್ಬೇಕು? ಫಸ್ಟ್ ಹೇಳಿದ ಆರಾಧನೆ ಮಾಡ್ಬೇಕು. ಆರಾಧನೆ ಮಾಡಿದ್ಮೇಲೆ ಏನ್ ಮಾಡ್ಬೇಕು? ಅಲ್ಲಿ ಒಂದು ಹಬ್ಬ ಮಾಡ್ಬೇಕು. ನಾವು ಆನಂತರ ಏನ್ ಮಾಡ್ಬೇಕು? ನಾವು ಅಲ್ಲೇ ಜೀವಿಸ್ಬೇಕು. ನಾವು ತಿರುಗಿ ಬರ್ಬೇಕೆ ಮತ್ತೆ ಬರ್ತೀನಿ ಅಂತ ಅನ್ಕೊಂಡು ಹೇಳಕ್ ಬಂದಿಲ್ಲ, ನಾವು ಹೋಗ್ತೀವಿ ಅಂತ ಅನ್ಕೊಂಡು ಹೇಳಬೇಕು. ಹಲ್ಲೆಲೂಯಾ. ಅದೇ ರೀತಿಯಲ್ಲಿ ನಾವು ಲೋಕದಿಂದ ಹೊರಗಡೆ ಬಂದವರಾಗಿ ಮತ್ತು ಲೋಕದ ಸಂಸರ್ಗದಿಂದ ಹೊರಗಡೆ ಬಂದವರೇ. ಕೆಲವರು ಕೇಳ್ತಾರೆ, ಕೆಲವು ಈ ಬೇಸಭೆಯವರು ನಿಮಗೆ ಪ್ರಶ್ನೆ ಕೇಳಬಹುದು, ಏನಂತಂದ್ರೆ ಇದನ್ನ ತಿನ್ಬಾರ್ದ ಅದನ್ನ ತಿನ್ಬಾರ್ದ ಅಂತ ಅನ್ಕೊಂಡು ಕೇಳ್ತಾರೆ. ಅದ್ರ ಹಿಂದೆ ಇರುವಂತ ರೀಸನ್ ತಿಳ್ಕೊಂಡಿದ್ರೆ ನಡಗೋಗ್ಬಿಡ್ತಾರೆ. ಅದ್ರಿಗೆ ಇರುವಂತ ಪರಿಣಾಮಗಳನ್ನ ಕೇಳಿದ್ರೆ ಅಥವಾ ಅನುಭವಿಸಿದ್ರೆ ನಡುಗೋಗ್ಬಿಡ್ತಾರೆ. ಆದ್ರೆ ಅವರಿಗೆ ಪರಿಣಾಮಗಳು ಗೊತ್ತಿಲ್ಲ, ಆದ್ರೆ ಹಿಂದೆ ನಡೆಯುವಂತ ವಿಚಾರ ಗೊತ್ತಿಲ್ಲ. ಅದಕ್ಕೋಸ್ಕರವಾಗಿ ಅವ್ರು ಏನ್ ಮಾಡ್ತಾರೆ? ಅದ್ರ ವಿಚಾರವಾಗಿ ಮಾತಾಡ್ತಾರೆ. ಅದಕ್ಕೋಸ್ಕರವಾಗಿ ಒಂದನ್ನ ತಿಳಿದುಕೊಂಡ್ರೆ, ಯಾವುದನ್ನು ಯಾರೇ ಏನೇ ಮಾಡ್ಲಿ, ನಮಗೆ ಕರ್ತನು ಏನು ಹೇಳಿದಾನೋ ಅದನ್ನ ಮಾಡಿದಾಗ ಮಾತ್ರವೇ ನಮ್ಮ ರಕ್ಷಣೆಯನ್ನ ನಾವು ಗಟ್ಟಿಯಾಗಿ ನಿಲ್ಲಿಸಲಿಕ್ಕೆ ಸಾಧ್ಯ. ಹಲ್ಲೆಲೂಯಾ. ಕರ್ತನ ಸನ್ನಿಧಾನದಲ್ಲಿ ಸಮಯದಲ್ಲಿ ನಮ್ಮನ್ನು ನಾವು ಕರ್ತನ ಕರಗಳಿಗೆ ಸಮರ್ಪಿಸೋಣ. ನಮ್ಮ ರಕ್ಷಣೆಯನ್ನು ನಾವು ಕಾಪಾಡಿಕೊಳ್ಳಬೇಕಾಗಿದೆ. ಯಾವುದರ ಮುಖಾಂತರವಾಗಿ? ನಮ್ಮ ಆತ್ಮಿಕ ಕಣ್ಣು ತೆರೆಯಲ್ಪಟ್ಟವರಾಗಿ ನಾವು ಎಲ್ಲವನ್ನ ಮ್ಯಾನೇಜ್ ಮಾಡುವಾಗ, ನಮಗೆ ಲೋಕದ ವಿಚಾರ ಬಂದು ಹೇಳುವಾಗ, ನಮ್ಮ ಸಂಬಂಧಿಕರು ಬಂದಂತ ಅದನ್ನ ಮಾಡ್ರಿ ಅದನ್ನ ತಿನ್ರಿ ಅಂತ ಅನ್ಕೊಂಡು ಹೇಳುವಾಗ, ನೀವು ಅದು ಮಾಡಿಲ್ಲ ಇದು ಮಾಡಿಲ್ಲ ಅಂತ ಹೇಳುವಾಗ ನಾವು ಏನ್ ಹೇಳೋಣ? ಕರ್ತನು ನಮಗೆ ಹೇಳಿದ್ದಾನೆ. ಹಲ್ಲೆಲೂಯಾ. ಆ ರೀತಿಯಲ್ಲಿ ನಾವು ನಡೆದಾದ್ರೆ ಮಾತ್ರವೇ ನಮ್ಮ ರಕ್ಷಣೆಯನ್ನು ನಾವು ಗಟ್ಟಿಗೊಳಿಸೋದಕ್ಕೆ ಸಾಧ್ಯ. ಕರ್ತನೇ, ಈ ಸಮಯದಲ್ಲಿ ನಮ್ಮನ್ನ ನಿನ್ನ ಕರಗಳಿಗೆ ಸಮರ್ಪಿಸ್ತಾ ಇದ್ದೇವೆ. ನೀನು ತಾನೇ ನಮ್ಮನ್ನು ಆಶೀರ್ವದಿಸುವೆ. ಕರ್ತನೇ, ನಮ್ಮ ರಕ್ಷಣೆಯನ್ನು ಗಟ್ಟಿಗೊಳಿಸು ಸ್ವಾಮಿ. ಕರ್ತನೇ, ಯಾವುದೇ ಸೇವಕನಾಗಲಿ ದೇವದೂತನಾಗಲಿ ಸುವಾರ್ತೆ ವಿರುದ್ಧವಾಗಿ ಹೇಳುವವನಾದರೆ ಕರ್ತನೇ, ಅದನ್ನ ನಂಬಬೇಡ್ರಿ ಎನ್ನುವುದನ್ನ ನಿನ್ನ ವಾಕ್ಯ ಹೇಳುತ್ತಲ್ಲ ಸ್ವಾಮಿ. ಅದೇ ರೀತಿಯಲ್ಲಿ ಕರ್ತನೇ, ನಾವು ಜೀವಿಸುವಾಗ ನಮಗೆ ಸಾಯರಸವನ್ನ ಚಾಲು. ಕರ್ತನೇ, ಮೋಶೆಯ ಮುಂದೆ ಕರ್ತನೇ ಫರೋನ ಸೈತಾನನ ಆಲೋಚನೆ ಉಳ್ಳವನಾಗಿ ಮಾತಾಡ್ತಾ ಇದ್ದಾನೆ. ಅದೇ ರೀತಿಯಲ್ಲಿ ನಮ್ಮ ಜೀವನದಲ್ಲಿ ಕೂಡ ಸೈತಾನನ ಆಲೋಚನೆ ಉಳ್ಳವನಾಗಿ ಮಾತನಾಡುವಂತ ವ್ಯಕ್ತಿಗಳಲ್ಲಿ ಬಾಯಲ್ಲಿ ಬರುವಂತಹ ಮಾತುಗಳನ್ನ ನಜರೇತಿನ ಯೇಸುವಿನ ನಾಮದಲ್ಲಿ ಬಂಧಿಸಿ ಮುರಿದಾಗ್ತಾ ಇದೆ. ಬಿಡುಗಡೆ ಉಂಟು ಮಾಡಿ ನೀನು ತಾನೇ ನಡೆಸಿ ಬಲಪಡಿಸು. ನಿನ್ನ ಪ್ರಸನ್ನತೆಯಿಂದ ತುಂಬು. ಕರ್ತನಾದ ಯೇಸು ಸ್ವಾಮಿ ಹೆಸರಲ್ಲಿ ಪ್ರಾರ್ಥಿಸಿ ಹೊಂದಿಕೊಳ್ತೇನೆ, ಜೀವವುಳ್ಳ ತಂದೆಯೇ. ಆಮೆನ್. ಹಲ್ಲೆಲೂಯಾ.